ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜ್ಞಾನ ಮೂಲ ಗುರು ಸೇವೆ ಎಂಬೆನು, ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆನು, ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆನು. ಅಜಗಣ್ಣ ತಂದೆ ನಿಮ್ಮ ಸಾಕ್ಷಿಯಾಗಿ ಪರಮ ಪವಿತ್ರವಾದ ಶಿವರಾತ್ರಿಯ ಪುಣ್ಯ ಪರ್ವದಲ್ಲಿ ವಿದ್ಯಾಕಾಶಿ ಎಂದೇ ಹೆಸರಾಗಿರುವ, ಅದರಲ್ಲೂ ಸಾವಿರಾರು ಮಕ್ಕಳಿಗೆ ಸಂಸ್ಕಾರಯುಕ್ತ ವಿದ್ಯೆಯನ್ನು ಕೊಡ್ತಕ್ಕಂಥ ನಮ್ಮ ಬಸವರೆಡ್ಡಿ ಸಂಸ್ಥೆಯ ಆವರಣದಲ್ಲಿ ಇಂದಿನಿಂದ 5 ದಿನಗಳ ಪರ್ಯಂತ ಆಧ್ಯಾತ್ಮಿಕ ಪ್ರವಚನ. ಇದನ್ನು ನಡೆಸಿಕೊಡ್ತಾ ಇರತಕ್ಕಂಥ ಸಮಾಜ ಪ್ರೇಮಿಗಳಾದ, ಶಿಕ್ಷಣ ಪ್ರೇಮಿಗಳಾದ, ನಮ್ಮವರೇ ಆದ ಶಂಕರ್ ಬಸವರೆಡ್ಡಿ ಅವರನ್ನು ಮೊದಲುಗೊಂಡು ಎಲ್ಲ ಹಿರಿಯರಿಗೂ ತಾಯಂದಿರಿಗೂ ಅನಂತ ಶರಣಾರ್ಥಿಗಳು. ಈ ಕಾರ್ಯಕ್ರಮ ತಾಯಿಯವರಾಗಿರ್ತಕ್ಕಂಥ ಅಂಜಲಿ ತಾಯಿಯವರು ಶಿವನಾಮ ಸ್ಮರಣೆಯೊಂದಿಗೆ ಬಹಳ ಮಂಗಲಪೂರ್ವಕವಾಗಿ ಪ್ರಾರಂಭ ಮಾಡಿದ್ದಾರೆ. ನಿನ್ನೆ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬರ್ತಕ್ಕಂಥ ಸಮಯದಲ್ಲಿ ಸ್ವಲ್ಪ ಹಮ್ಮಿಂಗ್ ಕಡಿಮೆ ಮಾಡಿ, ನಾಳೆ ಧಾರವಾಡದಲ್ಲಿ ಪ್ರವಚನ ಅದೇ, ಏನು ಪ್ರವಚನ ಮಾಡಬೇಕು ಅಂತ ಹಾಗೇ ವಿಚಾರ ಮಾಡಿಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ರೇಡಿಯೋದಲ್ಲಿ ಒಂದು ಮೀರಾ ಭಜನ್ ನಾನು ಕೇಳಿದೆ. ಬಹಳ ಸುಂದರವಾಗಿರ್ತಕ್ಕಂಥ ಭಜನೆ ಅದು. ಆ ಭಜನೆಯನ್ನು ಕೇಳ್ತಾ ಕೇಳ್ತಾ ಯಾಕೆ ನಾನು ಮೀರಾಳ ಬಗ್ಗೆ ಒಂದೆರಡು ವಿಚಾರಗಳನ್ನು ನಮ್ಮ ತಂದೆ ತಾಯಿಗಳ ಜೊತೆಗೆ ಹಂಚ್ಕೋಬಾರ್ದು ಅನ್ನೋ ಒಂದು ವಿಚಾರ ಮಾಡಿ, ಆ ಅನೂಪ್ ಜಲೋಟ ಎಂಬತಕ್ಕಂಥ ಒಬ್ಬ ದೊಡ್ಡ ಗಾಯಕ ಹಾಡಿರ್ತಕ್ಕಂಥ ಆ ಭಜನೆಗಳು ಬಹಳ ಅದ್ಭುತ. ಮೀರಾಳ ಜ್ಞಾನ ಬಹಳ ಭಕ್ತಿಪೂರ್ಣವಾಗಿರ್ತಕ್ಕಂಥ ಜ್ಞಾನ ಅದು. ಹಾಡ್ತಾ 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 ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾಳೆ. ಆ ಪ್ರಶ್ನೆಗಳಿಗೆ ತಾನೇ ಬಹಳ ಅದ್ಭುತವಾಗಿ ಉತ್ತರವನ್ನು ಹೇಳ್ತಾಳೆ ಮೀರಾ. ಭೂಮಿ ಸೆ ಭಾರಿ ಕೌನ್ ಹೈ, पानी से पतला कौन है, कौन अगन से तेज है और कौन काजल से काली ಅಂತ ಆ ಹಾಡ್ತಾ ಇರ್ತಕ್ಕಂಥ 4 ವಾಕ್ಯಗಳನ್ನು ನಾನು ಬರ್ಕೊಂಡೆ. ಎಷ್ಟು ಅದ್ಭುತ ಅದಲ್ಲ ಇದು. ಪಾನಿ ಸೆ ಪತಲಾ ಕೌನ್ ಹೈ, ನೀರಿಗಿಂತಲೂ ತಿಳಿಯಾಗಿರ್ತಕ್ಕಂಥದ್ದು ಯಾವುದು, ಭೂಮಿಗಿಂತಲೂ ಭಾರವಾಗಿರ್ತಕ್ಕಂಥದ್ದು ಯಾವುದು, ಅಗ್ನಿಗಿಂತಲೂ ಸುಡ್ತಕ್ಕಂಥದ್ದು ಯಾವುದು, ಮತ್ತು ಕಾಡಿಗೆಗಿಂತಲೂ ಕಪ್ಪಾಗಿರ್ತಕ್ಕಂಥದ್ದು ಯಾವುದು ಅಂತ ಹೀಗೆ 4 ಪ್ರಶ್ನೆಗಳು. ಈ ಪ್ರಶ್ನೆಗೆ ಉತ್ತರವನ್ನು ಬಹಳ ಅದ್ಭುತವಾಗಿ ಆ ತಾಯಿ ಹೇಳ್ತಾಳೆ. ಅದಕ್ಕಿಂತ ಮುಂಚಿತವಾಗಿ ಆ ತಾಯಿಯ ಬಗ್ಗೆ ಒಂದಿಷ್ಟು ಚಿಂತನೆಯನ್ನು ಮಾಡೋಣ. ರಾಜಸ್ಥಾನ ಅಲ್ಲಿ ಮೇರ್ತಾದ ಒಂದು ಚಾಕರಿ ಎಂಬತಕ್ಕಂಥ ಒಂದು ಸಣ್ಣದಾಗಿರ್ತಕ್ಕಂಥ ಪಟ್ಟಣ. ಅಲ್ಲೊಬ್ಬ ರಾಜ
ರಾಜ ರತನ್ ಸಿಂಗ್ ಅಂತ ತಿಳ್ಕೊಂಡು ಆ ರಾಜನ ಹೆಸರು. ರಾಣಿ ಹೆಸರು ಕುಸುಮ ಕುಂವರಿ ಅಂತ. ಇದು 15ನೇ ಶತಮಾನದ ವಿಚಾರ ಇವೆಲ್ಲವು. ಇವರಿಗೆ ಮಗಳಾಗಿ ಹುಟ್ಟಿದವಳೇ ಆ ಮೀರಾ. ಯಾವ ರೀತಿಯಾಗಿ ನಮ್ಮ ಈ ಕರ್ನಾಟಕದಲ್ಲಿ ಒಬ್ಬ ವಿರಾಗಿಣಿ ಅಂತ ಆಗಿ ಹೋದಳು ಒಬ್ಬ ಶರಣಿ, ಅವಳನ್ನು ನಾವು ಅಕ್ಕ ಮಹಾದೇವಿ ಅಂತ ಕರಿತೀವಿ. ದೇವರನ್ನೇ ತನ್ನ ಗಂಡ ಅಂತ ಭಾವಿಸಿಕೊಂಡು ತನ್ನ ರೂಪಕ್ಕೆ ಮೆಚ್ಚಿ ಮದುವೆಯಾಗಲು ಬಂದಿರತಕ್ಕಂಥ ಒಬ್ಬ ಮಹಾರಾಜನ ಎಲ್ಲ ಐಶ್ವರ್ಯಗಳನ್ನು ಧಿಕ್ಕರಿಸಿ ನಾನು ಆ ದೇವರನ್ನೇ ಪಡ್ಕೊಳ್ತೇನೆ, ದೇವರನ್ನೇ ನಾನು ಕೂಡ್ತೇನೆ ಎಂಬತಕ್ಕಂಥ ಒಂದು ಧೈರ್ಯದಿಂದ ಭಕ್ತಿಯ ಮೂರ್ತಿಯಾಗಿ, ವೈರಾಗ್ಯದ ಖಣಿಯಾಗಿ, ಕಡೆಗೆ ದೇವರಲ್ಲೇ ಬಂದಾಗಿರ್ತಕ್ಕಂಥ ಅಕ್ಕನ ಚರಿತ್ರೆಗೂ ಮತ್ತು 15ನೆಯ ಶತಮಾನದಲ್ಲಿ ಆಗಿ ಹೋಗಿರತಕ್ಕಂಥ ಮೀರಾಳ ಒಂದು ಚರಿತ್ರೆಗೂ ಬಹಳ ಒಂದು ಸಾಮ್ಯತೆಯನ್ನು ನಾವು ಈ ಚರಿತ್ರೆಯಲ್ಲಿ ಕಾಣ್ತೇವೆ. ಮೀರಾ ಒಂದು 3-4 ವರ್ಷದವಳು ಇರುವಾಗಲೇ ತಾಯಿಯನ್ನು ಕಳ್ಕೊಳ್ತಾಳೆ. ಅಜ್ಜನ ಮಾರ್ಗದರ್ಶನದಲ್ಲಿ ಮೀರಾ ಬೆಳೀತಾಳೆ. ಆ ಅಜ್ಜ ಬಹಳ ಆಧ್ಯಾತ್ಮಿಕ. ಈಗ ತಾನೇ ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಮಾಡ್ತಕ್ಕಂಥ ಮಾನ್ಯರು ಆಧ್ಯಾತ್ಮಿಕ ಅಂತಂದ್ರೆ ಏನು ಅನ್ನೋದನ್ನು ಸಂಕ್ಷಿಪ್ತವಾಗಿ ಬಹಳ ಚೆನ್ನಾಗಿ ತಿಳಿಸಿದ್ರು. ಆತ್ಮಿಕವಾಗಿರ್ತಕ್ಕಂಥ ಸಂಪತ್ತನ್ನು ಪಡ್ಕೊಳ್ಳುವುದು, ಶಿವನಿಂದ ಬೇರ್ಪಟ್ಟಿರ್ತಕ್ಕಂಥ ಈ ಜೀವ ಮತ್ತೆ ಶಿವನಲ್ಲಿ ಕೂಡತಕ್ಕಂಥ ಒಂದು ವಿದ್ಯೆಗೆ ಅದು ಆಧ್ಯಾತ್ಮಿಕ ಅಂತ ಸಹಜವಾಗಿ ನಾವೆಲ್ಲರೂ ಗುರುತಿಸ್ತೀವಿ. ಬಹಳ ವರ್ಷದವಳೇನಿರೋದಿಲ್ಲ ಮೀರಾ, ಬಹುತೇಕ 6-7 ವರ್ಷ ಆಗಿರಬಹುದು. ಒಂದು ಘಟನೆ ನಡೀತದೆ. ತನ್ನ ಅಪ್ಪ ಅವಳನ್ನು ಎತ್ತಿಕೊಂಡು ತನ್ನ ಅರಮನೆಯ ಒಂದು ಮುಂಬಾಗಿಲದಲ್ಲಿ ನಿಂತುಕೊಂಡಿರ್ತಕ್ಕಂಥ ಸಮಯದಲ್ಲಿ ಒಂದು ಮೆರವಣಿಗೆ ಬರ್ತದೆ. ಆ ಮೆರವಣಿಗೆಯಲ್ಲಿ ನೂತನವಾಗಿ ಮದುವೆಯಾಗಿರ್ತಕ್ಕಂಥ ಮದುಮಕ್ಕಳು, ಅವರಿಗೆ ಬಹಳ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಸಾಮಾನ್ಯವಾಗಿ ತಾವೆಲ್ಲರೂ ಕೂಡ ಕಾಣ್ತೀರಿ. ಮದುವೆ ಅದೊಂದು ಸಂಭ್ರಮ, ಜೀವನದಲ್ಲಿ ನಡೀತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಂತೋಷದ ಪ್ರಸಂಗ, ಬಾಳ ಸಂಗಾತಿಯನ್ನು ಪಡ್ಕೊಳ್ತಕ್ಕಂಥ ಪ್ರಸಂಗ. ಹೀಗಾಗಿ ಬಹಳ ಉತ್ಸಾಹ ಇರ್ತದೆ, ಲವಲವಿಕೆ ಇರ್ತದೆ. ಇಲ್ಲಿ ಆ ಮಗು ಮೀರಾ ನೋಡ್ತಾಳೆ. ತನ್ನ ಅಪ್ಪನಿಗೆ ಕೇಳ್ತಾಳೆ, ಅಪ್ಪ, ಆ ಯುವತಿಯ ಜೊತೆಗೆ ಪಕ್ಕಕ್ಕೆ ಕುಳಿತುಕೊಂಡಿದ್ದಾನಲ್ಲ, ಅವನು ಯಾರು? ಅವನನ್ನು ಅಲ್ಯಾಕೆ ಕುಂಡ್ರಿಸಿದ್ದಾರೆ? ಆವಾಗ ಅವರಪ್ಪ ಹೇಳ್ತಾನೆ, ಮಗು, ಅವರಿಬ್ಬರ ಮದುವೆಯಾಗಿದೆ. ಆ ವಧುವಿನ ಪಕ್ಕದಲ್ಲಿ ಕುಳಿತಿರ್ತಕ್ಕಂಥವನು ವರ. ವರ ಅಂದ್ರೆ ಏನು ಅಪ್ಪಾಜಿ? ಗಂಡ. ಗಂಡ ಅಂತಂದ್ರೆ ಏನು? ಆಕೆಯ ಬಾಳ ಸಂಗಾತಿ. ಬಾಳ ಸಂಗಾತಿ ಅಂತಂದ್ರೆ ಹೆಂಗೆ? ಆ ವಧುವಿನ ಸರ್ವಸ್ವವೇ ಗಂಡ, ಬಾಳ ಸಂಗಾತಿ ಅಂತ ಕರೀತಾರೆ. ಇನ್ನೂ ತಿಳಿಯಾಗಿ ಹೇಳಬೇಕು ಅಂತಂದ್ರೆ ಮಗು, ಆಕೆಯ ಜೀವನದುದ್ದಕ್ಕೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಕ್ಕಂತಹ ದೊಡ್ಡ ಜವಾಬ್ದಾರಿ ಅವನಿಗೆ.
ಎಂಥದೇ ಒಂದು ಪ್ರಸಂಗ ಬರಲಿ, ಎಂಥ ಕಷ್ಟಕರವಾಗಿರ್ತಕ್ಕಂಥ ಪ್ರಸಂಗ ಬಂದರೂ ಕೂಡ ಆತ ಎಂದಿಗೂ ಕೂಡ ಆಕೆಯನ್ನು ಕೈ ಬಿಡೋದಿಲ್ಲ. ಅದಕ್ಕೆ ಅವನಿಗೆ ಗಂಡ ಅಂತ ಕರೀತಾರೆ. ಹಾಗಾದ್ರೆ ನನ್ನ ಗಂಡ ಯಾರು? ಆ 6-7 ವರ್ಷದ ಮಗು ಕೇಳ್ತಾಳೆ ಮೀರಾ, ನನ್ನ ಗಂಡ ಯಾರು? ಜೀವನದುದ್ದಕ್ಕೂ ನನ್ನನ್ನು ಕೈ ಹಿಡಿದು ನಡೆಸಬೇಕಲ್ಲ, ಕಣ್ಣಾಗ ಕಣ್ಣಿಟ್ಟು ಕಾಪಾಡಬೇಕಲ್ಲ, ನನ್ನ ಗಂಡ ಯಾರು ಅಂದಾಗ ತಂದೆಗೆ ಏನು ಹೇಳಬೇಕನ್ನೋದೇ ತೋಚೋದಿಲ್ಲ. ಅಷ್ಟರಲ್ಲಿ ರಾಜ ಪುರೋಹಿತ ಆ ಅರಮನೆಗೆ ಬರ್ತಾನೆ. ಅವರ ಮನೆಯಲ್ಲಿ ಒಂದು ಪೂಜೆ ಇರ್ತದೆ. ಪೂಜೆಗೆ ಬರುವಾಗ ಒಂದು ಶ್ರೀಕೃಷ್ಣನ ಮೂರ್ತಿಯನ್ನು ಹೊತ್ಕೊಂಡು ಆತ ಬಂದಿರ್ತಾನೆ. ಯಾವಾಗ ಆ ಮೀರಾಳ ತಂದೆ ಶ್ರೀಕೃಷ್ಣನ ಮೂರ್ತಿಯನ್ನು ನೋಡ್ದ, ಏನೋ ಹೊಳೆದಂಗಾತು. ಮಗು, ನಿನ್ನ ಗಂಡ ಯಾರು ಅಂತ ಕೇಳ್ತಾ ಇದ್ದೀಯಲ್ಲ, ನೋಡು ಇವನೇ ನಿನ್ನ ಗಂಡ ಅಂತ ಶ್ರೀಕೃಷ್ಣನ ಮೂರ್ತಿಯನ್ನು ಅವರಪ್ಪ ತೋರಿಸ್ದ. ಮೊದಲೇ ಮುಗ್ಧ ಮನಸ್ಸು, 6-7 ವರ್ಷದ ಕೂಸು, ಗೊತ್ತಲ್ಲ ಮಕ್ಕಳ ಮನಸ್ಸು ಎಷ್ಟು ಸೂಕ್ಷ್ಮವಾಗಿರ್ತದೆ. ಅಪ್ಪ ಹೇಳಿದ್ದನ್ನೇ ಮನಸ್ಸಿನಲ್ಲಿ ಇಟ್ಕೊಂತು ಆ ಮಗು. ಶ್ರೀಕೃಷ್ಣನೇ ನನ್ನ ಗಂಡ ಅಂತ ತಿಳ್ಕೊಂಡ್ಬಿಟ್ಟಳು. ಸಾಮಾನ್ಯವಾಗಿ ಯಾವಾಗ ನನ್ನ ಗಂಡ ಅನ್ನೋ ಭಾವನೆ ಸ್ತ್ರೀಯರಲ್ಲಿ ಬರ್ತದೆ, ಆವಾಗ ಅವರು ತಿಳಿದೋ ತಿಳಿಯದೆಯೋ ತಮ್ಮನ್ನು ತಾವು ಅವರು ಸಮರ್ಪಿಸಿಕೊಂಡು ಬಿಡ್ತಾರೆ ಮಾನಸಿಕವಾಗಿ. ಇಲ್ಲಿಯೂ ಕೂಡ ಹಾಗೆ ಆಯ್ತು. ಕೃಷ್ಣನೇ ನನ್ನ ಸರ್ವಸ್ವ ಅಂತ ಆ ಮೀರಾ ತಿಳ್ಕೊಂಡ್ಬಿಟ್ಟಳು ಬಾಲ್ಯದಲ್ಲಿಯೇ. ಪೂಜೆ ನಡೀತು. ಆ ಕೃಷ್ಣನಿಗೆ ಯಾವ ರೀತಿಯಾಗಿ ಅಭಿಷೇಕ ಮಾಡ್ತಾರೆ, ಯಾವ ರೀತಿಯಾಗಿ ಪೂಜೆ ಮಾಡ್ತಾರೆ, ಯಾವ ರೀತಿಯಾಗಿ ಆ ತುಳಸಿ ದಳಗಳನ್ನು ಏರಿಸ್ತಾರೆ, ಸ್ತುತಿ ಮಾಡ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ, ಮಂಗಲಗಳನ್ನು ಹಾಡ್ತಾರೆ. ಅತ್ಯಂತ ಭಾವುಕಳಾಗಿ ಆ ಮಗು ಮೀರಾ ಕೇಳ್ತಾ ಹೋದಳು. ಪೂಜೆ ಎಲ್ಲ ಮುಗೀತು. ಅಲ್ಲಿ ಬಂದಿರತಕ್ಕಂಥ ವಿಪ್ರಶ್ರೇಷ್ಠರ ಪ್ರಸಾದವೂ ಕೂಡ ಮುಗೀತು. ಪೂಜೆ ಮುಗಿದ ಮೇಲೆ ಆ ಪುರೋಹಿತ ತಾನು ತಂದಿರತಕ್ಕಂಥ ಕೃಷ್ಣನ ಮೂರ್ತಿಯನ್ನು ಒಯ್ಯಬೇಕು ಅಂತ ತಗೊಂಡು ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ಪುಟ್ಟ ಮಗುವಾಗಿರ್ತಕ್ಕಂಥ ಮೀರಾ ಓಡೋಡಿ ಹೋಗಿ ಅವರ ಕಾಲುಗಳನ್ನು ಹಿಡಿದು, ಅಜ್ಜ, ನನ್ನ ಗಂಡನನ್ನು ನನಗೆ ಕೊಟ್ಟು ಬಿಡು, ನನ್ನ ಗಂಡನನ್ನು ನನಗೆ ಕೊಟ್ಟು ಬಿಡು ಅಂತ ಹೇಳಿ ಹಠ ಮಾಡೋದಕ್ಕೂ ಆ ಕೃಷ್ಣನ ಮೇಲೆ ಇರತಕ್ಕಂತಹ ಭಕ್ತಿ ನೋಡಿ ಪುರೋಹಿತರು ಆ ಮಗುವಿಗೆ ಆ ಕೃಷ್ಣನ ಮೂರ್ತಿಯನ್ನು ಕೊಡ್ತಾರೆ. ಕೃಷ್ಣನ ಧ್ಯಾನದಲ್ಲಿಯೇ, ಕೃಷ್ಣನ ಭಕ್ತಿಯಲ್ಲಿಯೇ, ಕೃಷ್ಣನ ಆರಾಧನೆಯಲ್ಲಿಯೇ, ಕೃಷ್ಣನನ್ನು ಹಾಡ್ತಾ, ಕೃಷ್ಣನನ್ನು ಹೊಗಳ್ತಾ, ಕೃಷ್ಣನನ್ನು ನೋಡಿ ಆನಂದವಾಗಿ ಕುಣಿತಾ ಮೀರಾ ಬೆಳೆದಳು, ದೊಡ್ಡವಳಾದಳು. ಬಹುತೇಕ ಒಂದು 13-14 ವಯಸ್ಸು ಇರಬಹುದು. ಆ ರಾಜಸ್ಥಾನದಲ್ಲಿ ನೀವು ಕೇಳಿರ್ಬೋದು, ಉದಯಪುರ ಅಂತ ಬರ್ತದೆ. ಆ ಉದಯಪುರದ ರಾಜ ತನ್ನ ಮಗನಿಗೋಸ್ಕರ ಈ ಮೀರಾಳು ಬಹಳ ಸುಂದರಳಿದ್ದಾಳೆ, ಗುಣವಂತಿ ಇದ್ದಾಳೆ, ಈ ಮೀರಾಳನ್ನೇ ತನ್ನ ಸೊಸೆಯನ್ನಾಗಿ ಮಾಡ್ಕೋಬೇಕು ಅಂತ ತಿಳ್ಕೊಂಡು ರಾಣಾ ಸಿಂಗ್ ಎಂಬತಕ್ಕಂಥ ಒಬ್ಬ ರಾಜ, ಉದಯಪುರದ ರಾಜ, ತನ್ನ ಮಗನ ಒಂದು ಸಂಬಂಧಕ್ಕೋಸ್ಕರ ಕೇಳಲು ಕಳಿಸ್ತಾರೆ. ಆವಾಗ ಮೀರಾ ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ ಅಂತಂದರೆ ಆಕೆ ಹೇಳ್ತಾಳೆ, ಮೇರೋ ತೋ ಗಿರಿಧರ ಗೋಪಾಲ ದೂಸರೋ ನ ಕೋಯಿ, ಜಾಕೆ ಸಿರ ಮೀರ ಮುಕುಟ ಮೇರೋ ಪತಿ ಸೋಯಿ. ಯಾವ ಭೋಜಕುಮಾರನನ್ನ ಮದುವೆ ಆಗಬೇಕು ಅಂತ ತಿಳ್ಕೊಂಡು ಆ ರಾಜ ಒಂದು ಸಂದೇಶ ಕಳಿಸಿದ್ದ, ಅದಕ್ಕೆ ಹೇಳ್ತಾಳೆ ಮೀರಾ, ನಂದೀಗಾಗಲೇ ಮದುವೆ ಆಗಿಬಿಟ್ಟದೆ,
ನನ್ನ ಗಂಡ ಯಾರು ಅಂತಂದ್ರೆ, ಯಾರ ಹಣೆಯ ಮೇಲೆ ನವಿಲಿನ ಗರಿ ಇದೆಯೋ, ಯಾರ ಕೈಯಲ್ಲಿ ಕೊಳಲು ಇದೆಯೋ, ಯಾವಾಗಲೂ ಕೂಡ ನಗ್ನಗ್ತಾ ಇರತಕ್ಕಂಥ ಆ ಮುದ್ದಾದ ಮೂರ್ತಿ ಏನು ಅದೇ ಅಲ್ಲ, ಆ ಶ್ರೀಕೃಷ್ಣನೇ ನನ್ನ ಗಂಡ ಅಂತ ನಾನು ನಂಬಿರುವಾಗ ನನಗೆ ಇನ್ನೊಬ್ಬ ಗಂಡ ಬೇಕಾಗಿಲ್ಲ. ಇದನ್ನು ನಾವು ತಿಳ್ಕೊಂಡ್ವಿ ಅಂತಂದ್ರೆ ಅಕ್ಕನ ಪ್ರಸಂಗದಲ್ಲಿಯೂ ಕೂಡ ಹಿಂಗೆ ಬರ್ತದೆ. ಯಾವಾಗ ನೀನು ಮದುವೆ ಆಗಬೇಕು ಮಗಳೇ ಅಂತ ತಿಳ್ಕೊಂಡು ತಾಯಿ ಸುಮತಿ ಹೇಳಿದಾಗ ಅಕ್ಕನು ಇದೇ ಮಾತನ್ನು ಹೇಳಿದ್ದನ್ನು ನಾವು ನೆನಪು ಮಾಡ್ಕೋಬಹುದು. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗಾನು ಒಲಿದೆನವ್ವ, ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗಾನು ಒಲಿದೆನವ್ವ, ಕುಲ ಸೀಮೆ ಇಲ್ಲದ ನಿಶ್ಚೀಮ ಚೆಲುವಂಗಾಲು ಒಲಿದೆನವ್ವ, ಸಾಯುವ ಕೆಡುವ ಗಂಡರನ್ನು ಇದು ಒಲೆಯೊಳಗಿಕ್ಕೆ ತಾಯಿ ಅಂತಾಳೆ ಅಕ್ಕ. ಈ ಪ್ರಪಂಚದ ಏನು ಮನುಷ್ಯರು ಒಂದು ದಿವಸ ಸತ್ತು ಹೋಗೋರು, ಇವರಿಗೆ ರೋಗ ರುಜಿನ ಭಯ ಎಂಬತಕ್ಕಂಥದ್ದು ಎಲ್ಲವೂ ಕೂಡ ಅದ. ಆದ್ರೆ ಪರಮಾತ್ಮನೇ ನನ್ನ ಗಂಡ ಅಂತ ನಂಬಿರ್ತಕ್ಕಂಥವಳು ಯಾರು? ಅಕ್ಕ ಆಗಿರ್ಬೋದು, ಮೀರಾ ಆಗಿರ್ಬೋದು. ಆ ಪರಮಾತ್ಮ ಅಂತಂದರೆ ಅವನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ಕೇಡು ಇಲ್ಲ, ರೋಗ ರುಜಿನಗಳು ಕೂಡ ಇಲ್ಲ, ಭಯವೂ ಇಲ್ಲ. ಯಾಕ? ಆತ ನಿರ್ಭಯ. ಎಂಥ ಚೆಲುವ ಅಂತಂದ್ರೆ ಆಕಾರವಿಲ್ಲದ ಚೆಲುವ. ಇವತ್ತು ನಮ್ಮ ಮಕ್ಕಳಿಗೆ ನೋಡ್ತಂಗಿ ಇಂಥ ಹುಡುಗನನ್ನು ಕೊಟ್ಟು ನಾವು ಮದುವೆ ಮಾಡಬೇಕಂತ ಮಾಡಿದ್ದೀವಿ, ಮತ್ತು ನೋಡು ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಆ ನಮ್ಮ ಮಗಳು ಒಂದು ಬಿಟ್ಟು 20 ಸಲ ಅವನ ಫೋಟೋ ನೋಡ್ತಾಳೆ. ಹಿಂದಕ್ಕಿದ್ದ ಫೋಟೋ ನೋಡೋ ಕಾಲ ಈಗಿಲ್ಲ, ಡೈರೆಕ್ಟಾಗಿ ನೋಡೋರು ಅವರು. ಈಗ ಒಂದು ಬಿಟ್ಟು ಸಾಕಷ್ಟು ಸಲ ಮಾತಾಡೋರು. ಯಾವಾಗ ಅವರಿಗೆ ಯೋಗ್ಯ ಅನ್ನಿಸ್ತು ಆತು ನಾವು ಮದುವೆ ಮಾಡ್ಕೊಳ್ತೀವಿ ಅಂತ ಒಪ್ಪಿಗೆ. ಹಿಂದೆ ಹಂಗಿರಲಿಲ್ಲ. ತಂದೆ ತಾಯಿ ಹೇಳಿದ್ರೆ ಮುಗೀತು, ಮದುವೆ ಅಂದ್ರೆ ಮದುವೆ ಮುಗಿದು ಹೋಗ್ಬಿಡ್ತು. ಇಲ್ಲಿ ಎಂಥವರನ್ನ ಇವರು ತಮ್ಮ ಗಂಡ ಅಂಥೇಳಿ ಒಪ್ಕೊಂಡ್ರು ಅಂತಂದ್ರೆ ಅವರನ್ನು ನೋಡೇ ಇಲ್ಲ ಇವರು. ಆದರೂ ಕೂಡ ಅವ್ರು ಹೇಳ್ತಾರೆ ಚಲುವ. ಎಂಥ ಶಬ್ದ ನೋಡ್ರಿ, ಚಲುವ. ಕಣ್ಣಿಗೆ ಕಾಣದೇ ಇರ್ತಕ್ಕಂತಹ ಚೆಲುವ. ಅದಕ್ಕೆ ನಾವು ನಿರಾಕಾರ ವಸ್ತು ಅಂತ ಹೇಳಿ ಕರಿತೀವಿ. ಏಕ ಏವ ಶಿವ ಸಾಕ್ಷಾತ್ ಚಿದಾನಂದಮಯೋ ವಿಭು, ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ಮತ್ತು ನಿಷ್ಪ್ರಪಂಚಕ. ಇಂಥ ಪರಮಾತ್ಮನನ್ನೇ ಗಂಡ ಅಂತ ತಿಳ್ಕೊಂಡಿರ್ತಕ್ಕಂಥವಳು ನಾನು ಮದುವೆ ಆಗೋದಿಲ್ಲ ಅಂತ ತಿಳ್ಕೊಂಡು ಮೀರಾಬಾಯಿ ಹೇಳಿದಾಗಲೂ ಕೂಡ ಸಂಬಂಧಿಕರ ಒತ್ತಾಯ, ಮನೆಯಲ್ಲಿರ್ತಕ್ಕಂಥವರ ಒತ್ತಾಯ. ಯಾಕೆ? ಒಬ್ಬ ಮಹಾರಾಜನ ಮನೆಗೆ ಮಹಾರಾಣಿಯಾಗಿ ಹೋಗ್ತಕ್ಕಂಥ ಒಂದು ಯೋಗ ಯಾರು ತಪ್ಪಿಸ್ಕೊಳ್ತಾರೆ? ಬೇಡ 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 ಅಂತಂದ್ರೂ ಕೂಡ ಒತ್ತಾಯಪೂರ್ವಕವಾಗಿ ಮದುವೆ ಮಾಡೇ ಬಿಟ್ಟರು ಮೀರಾಬಾಯಿದು. ಈಗ ಸಾಮಾನ್ಯವಾಗಿ ಮದುವೆ ಆದ ಕೂಡಲೇ ಮದುಮಕ್ಕಳನ್ನ ಎಲ್ಲಿ ಕಳಿಸ್ತೀರವ ತಾಯಿ? ದೇವರಿಗಂತ ಕಳಿಸ್ತೀರಿ. ಕುಲದೇವರು ಕುಲದೇವತೆ ಹೀಗೆಲ್ಲ ಕಳಿಸ್ತೀರಿ. ಹಾಗೆಯೇ ಅಲ್ಲಿ ಆ ರಾಜಮನೆತನದ ಒಂದು ಕುಲದೇವಿ, ಆ ಕುಲದೇವಿಗೆ ಇವರು ದರ್ಶನಕ್ಕಂತ ಕರ್ಕೊಂಡು ಬರ್ತಾರೆ ಆ ರಾಜಕುಮಾರನನ್ನು ಮತ್ತು ರಾಜಕುಮಾರನ ಪತ್ನಿಯಾಗಿರ್ತಕ್ಕಂಥ ಮೀರಾಬಾಯಿಯನ್ನು. ನಮಸ್ಕಾರ ಮಾಡು ಅಂದಾಗ ಮೀರಾಬಾಯಿ ನಮಸ್ಕಾರ ಮಾಡಲಿಲ್ಲ. ಸಿಟ್ಟು ಬಂತು. ಗಂಡನಿಗೂ ಸಿಟ್ಟು ಬಂತು, ಮಾವನಿಗೂ ಸಿಟ್ಟು ಬಂತು, ಅತ್ತೆಗೂ ಸಿಟ್ಟು ಬಂತು. ಯಾಕಂತಂದ್ರೆ ಅದೊಂದು ಕುಲದೇವರು ಕುಲದೇವತೆ ಎಂಬತಕ್ಕಂಥ ಒಂದು ಶ್ರದ್ಧೆ ಇರ್ತದ. ನಮ್ಮ ಕುಲದೇವತೆಯನ್ನು ನೀನು ಯಾಕೆ ನಮಸ್ಕಾರ ಮಾಡೋದಿಲ್ಲ ಅಂತ ಮೀರಾಳನ್ನು ಕೇಳಿದಾಗ ಆಕೆ ಹೇಳ್ತಾಳೆ, ನನ್ನ ಭಕ್ತಿ ಏನೇ ಇದ್ರೂ ನನ್ನ ಗಂಡನಿಗೆ ಮಾತ್ರ ಮೀಸಲು. ಈ ಭಕ್ತಿಯ ಪ್ರಪಂಚನೇ ಹಾಗೆ. ಭಕ್ತಿ ಎಂಬತಕ್ಕಂಥದ್ದು ಹರಿದು ಹಂಚಿ ಹೋಗಬಾರದು, ಏಕನಿಷ್ಠೆ ಬೇಕು. ಅದಕ್ಕೆ ನಮ್ಮಲ್ಲಿ ಏಕದೇವ ಉಪಾಸನೆ ಅಂತ ತಂದರು. ನಾವು ಬಸವಣ್ಣನವರ ಒಂದು ಜೀವನ ಪ್ರಸಂಗದಲ್ಲಿಯೂ ಕೂಡ ಇಂಥ ಒಂದು ಘಟನೆ ನಾವು ನೋಡಬಹುದು. ಬಸವಣ್ಣವರು ಇನ್ನೂ 7-8 ವರ್ಷದ ಬಾಲಕ. ಹೊಟ್ಟೆ ಬೆಳಿಗ್ಗೆ ಬಹಳ ಹಸಿದಿರ್ತದೆ, ಶಾಲೆಗೆ ಹೋಗಬೇಕಾಗಿರ್ತದೆ. ತಾಯಿಗೆ ಹೊಟ್ಟೆ ಹಸಿದ ಊಟಕ್ಕೆ ಕೊಡು ಅಂದಾಗ ಇನ್ನೂ ದೇವ್ರ ಪೂಜೆ ಮುಗುದಿಲ್ಲ, ದೇವ್ರ ಪೂಜೆ ಮುಗಿಲಿ ಆ ನಂತರ ನಿಮ್ಗೆ ಊಟ ಕೊಡ್ತೀವಿ, ಹಿಂಗೆಲ್ಲ ಹಿಂದೆ ಪದ್ಧತಿ ಇತ್ತು. ಯಾಕ್ರಿಪ್ಪ?
ಮನ್ಯಾಗ ನಮ್ಮ ತಂದೆ ತಾಯಿ ದೇವ್ರ ಪೂಜೆ ಆಗ್ಲಾರ್ದೆ ನಮ್ಗೆ ಯಾರಿಗೂ ಊಟ ಕೊಡ್ತಿದ್ದಿಲ್ಲ. ಅಂಥ ಒಂದು ಪ್ರಸಂಗ, ಅಂಥ ಒಂದು ಕಾಲ ಇತ್ತು. ಈಗದು ಸ್ವಲ್ಪ ಬದಲಾವಣೆ ಹಾಕ್ಕೊಂತ ಬಂದದ್ದು. ಈ ಅಪ್ಪನ ಪೂಜೆ ಯಾವಾಗಾರ ಮುಗೀತದ ಅಂತ ತಿಳ್ಕೊಂಡು ಕಾದ ಬೇಗ ಅಪ್ಪದ ಪೂಜೆನೇ ಮುಗಿಲಿಲ್ಲ. ಮಾದರಸ ಮಾಡ್ತಕ್ಕಂಥ ಪೂಜೆ ಜಗ್ಲಿ ಹತ್ರ ಹೋಗಿ ನೋಡ್ತಾನ ಬಸವಣ್ಣ. ಒಂದಲ್ಲ ಎರಡಲ್ಲ ಸಾಕಷ್ಟು ದೇವರ ಮೂರ್ತಿಗಳಿದ್ದು. ಆ ಎಲ್ಲ ಪೂಜೆ ಮಾಡೋದು ಬಹಳ ತಡ ಆಗಕತ್ತಿತ್ತು. ಈತ ತಂದೆಗೆ ಏನು ಹೇಳಲಿಲ್ಲ. ಹೊರಗಡೆ ಬಂದ ಬಸವಣ್ಣ. ಅಂಗಳದಲ್ಲಿ ತುಳಸಿ ಕಟ್ಟೆ ಇತ್ತು. ಆ ತುಳಸಿ ಕಟ್ಟೆ ಸುತ್ತ ಎಲ್ಲ ಈಟು ಸಣ್ಣ ತೆಗೆದ. ಒಳಗಡೆ ಇರ್ತಕ್ಕಂಥ ಎಲ್ಲ ದೇವರ ಪೂಜೆ ಮಾಡಿ ಬಸವಣ್ಣ ಇನ್ನು ತುಳಸಿ ಕಟ್ಟೆ ಒಂದು ಪೂಜೆ ಮಾಡಬೇಕು ಅಂತ ಬರ್ತಕ್ಕಂತಹ ಸಮಯದೊಳಗೆ ಬಸವಣ್ಣ ಸಣ್ಣ ಈಟು ತೆಗೆದಿದ್ದ. ಅದನ್ನು ನೋಡಿರ್ತಕ್ಕಂತಹ ಮಾದರಸ, ಬಸವಣ್ಣನ ತಂದೆ ಹೆಸರು ಮಾದರಸ. ಏನು ಬಸವ, ಇಷ್ಟೊಂದು ಸಣ್ಣ ತೆಗ್ದು ಯಾಕೆ ತೆಗ್ದಿಯಪ್ಪ? ಅವಾಗ ಬಸವಣ್ಣ ಅಂತನ, ಅಪ್ಪ ನಾ ಬಾವಿ ತೆಗಿಯಾಕತ್ತೀನಿ, ಬಾವಿ ತೋಡಾಕತ್ತೀನಿ. ಅಲ್ಲೋ ಬಸವ, ಸಣ್ಣ ಈಟು ತೆಗೆದ್ರೆ ಎಂದರೆ ಬಾವಿ ಆಕೈತೇನೋ? ಒಂದೇ ಕಡೆ ಆಳವಾಗಿ ದೊಡ್ಡದಾಗಿರ್ತಕ್ಕಂತಹ ತೆಗೆದ್ರೆ ಅದು ಬಾವಿ ಅನಿಸ್ಕೊತದ. ಅವಾಗಲ್ಲಿ ಜಲ ಅನ್ನೋದು ಬರ್ತದ ಅಂತ ತಿಳ್ಕೊಂಡು ಯಾವಾಗ ಅವ್ರ ಅಪ್ಪ ಹೇಳ್ದ, ಅವಾಗ ಬಸವಣ್ಣವರು ಅಂತಾರ, ಯಪ್ಪ ಹಂಗೆ 108 ದೇವ್ರ ಮೇಲೆ ಭಕ್ತಿ ಮಾಡೋದಕ್ಕಿಂತಲೂ ಒಂದೇ ದೇವ್ರ ಮೇಲೆ ಭಕ್ತಿ ಮಾಡಿದ್ದೆ ಆದರೆ ಇಲ್ಲಿ ಹೆಂಗೆ ಜಲ ಬರ್ತದ ಹಂಗಲ್ಲಿ ಪರಮಾತ್ಮ ಬರ್ತಾನ. ಇದು ಭಕ್ತಿಯ ಒಂದು ಆಧ್ಯಾತ್ಮಿಕ ವಿಚಾರದಲ್ಲಿ ಇರತಕ್ಕಂಥ ಒಂದು ಬಹಳ ದೊಡ್ಡ ಒಂದು ಶ್ರದ್ಧೆ. ಇದು ನಮ್ಮ ಭಕ್ತಿ ಅನ್ನೋದು ಹರಿದು ಹಂಚಿ ಹೋಗಬಾರ್ದು. ಆ ದೇವ್ರ ಮೇಲಿಟ್ಟು ಈ ದೇವ್ರ ಮೇಲಿಟ್ಟು ನೀವು ಯಾವ ದೇವರನ್ನಾದರೂ ಪೂಜೆ ಮಾಡ್ರಿ, ಆ ದೇವರು ಯಾರೇ ಇರಲಿ, ಯಾಕೆ ದೇವ್ರ ಒಬ್ಬವನೇ ಅದಾನ. ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ. ಇರದೊಂದು ಕನ್ನಡಿಯ 100 ಜನ ಪಿಡಿಯೇ ಸರಳಾಗಿ ಅವರವರ ರೂಪ ಕಾಣುವಂತೆ ಹರಿಯ ಭಕ್ತರಿಗೆ ಹರಿ, ಹರನ ಭಕ್ತರಿಗೆ ಹರ. ಕನ್ನಡಿ ಒಂದೇ ಅದ. ನಾ ನೋಡಿದೆ ಅಂದ್ರೆ ನಮ್ಮ ಮುಖ, ನೀವು ನೋಡಿದ್ರೆ ನಿಮ್ಮ ಮುಖ, ನೀವು ನೋಡಿದ್ರೆ ನಿಮ್ಮ ಮುಖ, ಅದ್ರ ಕನ್ನಡಿ ಒಂದೇ ಅದ. ಹಂಗೆ ದೇವರು ಒಬ್ಬವನೇ ಅದಾನ. ನಾವು ಹರಿ ಅಂತ ನೋಡಿದ್ರೆ ಅವ ಹರಿಯಾಗಿ ಕಾಣಿಸ್ತಾನ, ಹರ ಅಂತ ನೋಡಿದ್ರೆ ಹರನಾಗಿ ಕಾಣಿಸ್ತಾನ. ಆದ್ರೆ ಆ ದೇವರ ಬೇರೆ, ಈ ದೇವರ ಬೇರೆ, ಈ ದೇವರ ಬೇರೆ, ಈ ದೇವರ ಬೇರೆ ಅಂತ ತಿಳ್ಕೊಂಡು ನಾವು ಬೇರೆ ಅಂತ ಪೂಜೆ ಮಾಡಕತ್ರ ಅಲ್ಲಿ ದೇವರು ಹೆಂಗೆ ನಮಗೆ ಒಲುಮೆ ಆಗಲಿಕ್ಕೆ ಸಾಧ್ಯ ಅದ ಅನ್ನೋದೊಂದು ಭಾಳ ದೊಡ್ಡದಾಗಿರ್ತಕ್ಕಂಥ ಮತ್ತು ಅಷ್ಟೇ ಅರ್ಥಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆ ಇದು. ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಒಂದು ಯಾವುದೋ ತೀರ್ಥಕ್ಷೇತ್ರಕ್ಕೆ ಹೋದ್ವಿ ಅಂತ ಇಟ್ಕೊಳ್ರಿ. ಆ ತೀರ್ಥಕ್ಷೇತ್ರವನ್ನು ನೋಡಿದ ಕೂಡಲೇ ಸಾಮಾನ್ಯವಾಗಿ ನಮಗೆ ಭಕ್ತಿ ಬಂದುಬಿಡ್ತದೆ, ಭಾವುಕರಾಗಿಬಿಡ್ತೀವಿ. ಯಾಕೆ? ಭಕ್ತ ಭಾವನಾತ್ಮಕ ಸಂಬಂಧದಿಂದ ಕೂಡಿರ್ತಕ್ಕಂಥವನು. ಅಲ್ಲಿದೊಂದು ಮೂರ್ತಿ ತಂದ್ವಿನ, ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿದೊಂದು ಮೂರ್ತಿ ತಂದ್ವಿ, ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿದೊಂದು ಮೂರ್ತಿ ತಂದ್ವಿ. ಏನು ಮಾಡ್ತೀವಿ ಅಂತಂದ್ರೆ ಜಗಲಿಯೆಲ್ಲ ತುಂಬ ದೇವ್ರನ್ನ ಇಟ್ಟು ಬಿಡ್ತೀವಿ. ಇಡ್ತೀವೇನಿಲ್ರಿ? ಹೊಸದಾಗಿ ತಂದಾಗ ಪೂಜೆ ಮಾಡೋಕೆ ಭಾಳ ಖುಷಿ ಅನ್ನಿಸ್ತದೆ. ಮುಂದೆ ಎಲ್ಲಿಗೆ ಬರ್ತೈತೆ ಅದು? ದೇವ್ರ ಪೂಜೆ ನೀ ಮಾಡು. ಪೂಜೆ ಮಾಡೋ ಸಲುವಾಗಿ ಮನ್ಯಾಗ ಜಗಳ. ಎಷ್ಟೋ ಜನ ಪೂಜೆ ಮಾಡೋದು ಬರ್ತೈತೆ ಅಂತೇಳಿ ಬೀಗರೂರಿಗೆ ಹೋಗಿದ್ದುಂಟು. ಅಷ್ಟು ದೇವರುಗಳು ನಮಗೆ ಬೇಸರ ಆಗ್ತವ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ನಮ್ಮ ದಾರ್ಶನಿಕರು, ತಮ್ಮ ನಿನ್ನ ಕಣ್ಣಿಗೆ ದೇವರುಗಳು ಬಹಳಷ್ಟು ಕಂಡಿದ್ರು ಕೂಡ ಅವುಗಳಲ್ಲಿ ಇರ್ತಕ್ಕಂಥ ಚೈತನ್ಯ ಒಂದೇ ಅದ. ದೇವನೊಬ್ಬ, ನಾಮ ಹಲವು, ಪರಮ ಪತಿವ್ರತೆಗೆ ಗಂಡನೊಬ್ಬ. ನೋಡ್ರಿ ಎಂಥ ಮಾತಿದು. ಪತಿವ್ರತ ಸ್ತ್ರೀಯಳಾಗಿರ್ತಕ್ಕಂಥವಳಿಗೆ ಯಾವ ರೀತಿಯಾಗಿ ಗಂಡ ಒಬ್ಬನೇ ಇರ್ತಾನ, ಹಂಗ ಭಕ್ತನಿಗೆ ಪರಮಾತ್ಮ ಒಬ್ಬವನೇ ಅದಾನ. ಅದಕ್ಕೆ ಇಲ್ಲಿ ಮೀರಾ ಅಂತಾಳ, ನನ್ನ ಭಕ್ತಿ ಏನೇ ಇದ್ರೂ ಕೂಡ ಶ್ರೀಕೃಷ್ಣನಿಗೆ ಮೀಸಲು. ಬೇರೆ ಯಾವ ದೇವರು ದೇವತೆಗಳು ಅಲ್ಲಿ ನನ್ನ ಮೀಸಲಿಲ್ಲ. ನಿಮ್ಮ ಶ್ರದ್ಧಾ, ನಿಮ್ಮ ಭಕ್ತಿ ನೀವು ಆರಾಧನೆ ಮಾಡಬಹುದು ಅಂದಾಗ ರಾಜನಿಗೆ ಸಿಟ್ಟು, ಅಲ್ಲಿರ್ತಕ್ಕಂಥ ಮಹಾರಾಣಿಗೂ ಸಿಟ್ಟು, ಇನ್ನು ತಾನು ಮಾಡಿಕೊಂಡಿರ್ತಕ್ಕಂಥ ಗಂಡನ ತಮ್ಮ ರಾಣ ಅವನಿಗೋ ಮಹಾ ಸಿಟ್ಟು. ಇನ್ನೂ ಒಂದು ದಿವಸ ಆಗಿಲ್ಲ ನಮಗೆ ಬುದ್ಧಿ ಹೇಳಕತ್ತಾಳ ಅಂತ ತಿಳ್ಕೊಂಡು ಸಹಜವಾಗಿ ಅವಳ ಮೇಲೆ ಅವರಿಗೆ ಅಸಮಾಧಾನ, ಒಂದಿಷ್ಟು ವೈಷಮ್ಯ ಹುಟ್ಕೊಂಡು ಬಿಡ್ತದ. 3-4 ವರ್ಷ ಕಳೆದಿರಲಿಲ್ಲ. ಗಂಡನಾಗಿರ್ತಕ್ಕಂಥ ಭೋಜಕುಮಾರ
ಭೋಜರಾಜ ತೀರ್ಕೊಂಡು ಬಿಟ್ಟ, ವಿಧವೆ ಆಗಿಬಿಟ್ಳು ಮೀರಾ. ಯಾವಾಗ ವಿಧವೆ ಆದಳು ಮತ್ತಷ್ಟು ಅವಳ ಭಕ್ತಿ ಕೃಷ್ಣನ ಮೇಲೆ ಗಟ್ಟಿಗೊಳ್ತು. ಎಷ್ಟರ ಮಟ್ಟಿಗೆ ಗಟ್ಟಿಗೊಳ್ತು ಅಂತಂದ್ರೆ ತಾನೇ ಬಹಳ ಭಾವಪಳು, ಬಹಳ ಶ್ರದ್ಧಾವಂತಳು, ಬಹಳ ಭಕ್ತಿವಂತಳು, ಅನನ್ಯವಾಗಿರ್ತಕ್ಕಂಥ ಶ್ರೀಕೃಷ್ಣನಲ್ಲಿ ಶ್ರದ್ಧೆಯನ್ನು ಹೊಂದಿರತಕ್ಕಂಥವಳು. ಹೀಗಾಗಿ ಸಹಜವಾಗಿಯೇ ಎಲ್ಲಿ ಭಕ್ತಿ ಅದ ಅಲ್ಲಿ ಜ್ಞಾನ ಅನ್ನೋದು ಸಹಜವಾಗಿಯೇ ಬರ್ತದೆ. ಎಲ್ಲಿ ಜ್ಞಾನ ಅನ್ನೋದು ಬರ್ತದೆ ಅಲ್ಲಿ ವೈರಾಗ್ಯವೂ ಕೂಡ ಸಹಜವಾಗಿಯೇ ಬರ್ತದೆ. ಇದು ಭಕ್ತಿಗೂ ಜ್ಞಾನಕ್ಕೂ ವೈರಾಗ್ಯಕ್ಕೂ ಇರತಕ್ಕಂಥ ಸಂಬಂಧ, ಇದು ನೆಟ್ಟು. ಭಕ್ತಿ ಬಂತು ಅಂದ್ರೆ ಜ್ಞಾನ ಬರ್ತದೆ, ಜ್ಞಾನ ಬಂತು ಅಂತಂದ್ರೆ ವೈರಾಗ್ಯ ಬರ್ತದೆ. ಹೀಗೆ ಮೀರಾಳ ಜೀವನದಲ್ಲಿ ಕೃಷ್ಣನ ಬಗ್ಗೆ ಭಕ್ತಿ ಬಹಳ ಬಂತು. ಭಕ್ತಿ ಬಂದ ಕಾರಣಕ್ಕಾಗಿ ಅವಳಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಜ್ಞಾನ ಬಂತು. ಹೀಗಾಗಿ ಒಂದಲ್ಲ ಎರಡಲ್ಲ ಶ್ರೀಕೃಷ್ಣನ ಬಗ್ಗೆ ಅಪಾರವಾಗಿರ್ತಕ್ಕಂಥ ಭಜನೆಗಳನ್ನು ಬರಿತಾಳೆ, ಗೀತೆಗಳನ್ನು ಬರಿತಾಳೆ. ಇಂದಿಗೂ ಕೂಡ ಹಿಂದಿ ಸಾಹಿತ್ಯದಲ್ಲಿ ಮೀರಾಳ ಭಜನೆ ಅಂತಂದ್ರೆ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಭಜನೆಗಳು. ತಾವು ಯೂಟ್ಯೂಬ್ನಲ್ಲಿ ಮೀರಾ ಭಜನೆ ಅಂತ ಹೇಳಿ ಹೀಗೆ ಹೊಡೆದ್ರೆ ಸಾಕು, ಎಷ್ಟು ಆನಂದ, ಏನದು ಬಹಳ ಖುಷಿ ಕೊಡ್ತದೆ, ಆನಂದ ಕೊಡ್ತದೆ. ತಾನೇ ಗೀತೆಗಳನ್ನು ಬರಿತಿದ್ದಳು. ನಮ್ಮ ಉತ್ತರ ಭಾರತದಲ್ಲಿ ಒಂದು ಒಂದು ದೊಡ್ಡ ಸಂಪ್ರದಾಯ ಅಲ್ಲಿ ಕೃಷ್ಣನ ಬಗ್ಗೆ, ರಾಧೆಯ ಬಗ್ಗೆ, ರಾಮನ ಬಗ್ಗೆ, ಸೀತಾಳ ಬಗ್ಗೆ ಅಲ್ಲಿ ಬಹಳ ಭಕ್ತಿ ಶ್ರದ್ಧೆ. ನಾವು ಇಲ್ಲಿ ಪ್ರವಚನವನ್ನು ಹೇಳ್ತಾ ಇದ್ರೆ ಇದಕ್ಕಿಂತ 1000 ಪಟ್ಟು ಪ್ರವಚನಗಳನ್ನು ಹೇಳ್ತಕ್ಕಂಥ ಒಂದು ಸತ್ಸಂಗ ನಮ್ಮ ದಕ್ಷಿಣ ಭಾರತಕ್ಕಿಂತಲೂ ಕೂಡ ಉತ್ತರ ಭಾರತದಲ್ಲಿ ಬಹಳ. ಯಾಕೆ ಉತ್ತರದ ಭೂಮಿ ಅದು ಯೋಗದ ಭೂಮಿ, ನಮ್ಮ ದಕ್ಷಿಣದ ಭೂಮಿ ಇದು ಭೋಗದ ಭೂಮಿ. ಅಂದರೆ ನಾವು ಸುಖ ಅನುಭವಿಸೋರಷ್ಟೇ, ಅವ್ರು ಹಾಗಲ್ಲ, ಅವರು ಆಧ್ಯಾತ್ಮಿಕದ ಸುಖವನ್ನು ಅನುಭವಿಸ್ತಕ್ಕಂಥವ್ರು. ಹೀಗಾಗಿ ಆಧ್ಯಾತ್ಮಿಕ ಅನ್ನೋದು ಇಲ್ಲಿಗಿಂತಲೂ ಉತ್ತರದಲ್ಲಿ ಜಾಸ್ತಿ. ಅಲ್ಲಿ ಅವರು ಕೃಷ್ಣನ ಬಗ್ಗೆ, ರಾಧೆಯ ಬಗ್ಗೆ, ರಾಮ ಸೀತೆಯರ ಬಗ್ಗೆ ಎಷ್ಟೊಂದು ಭಕ್ತಿ ಅಂತಂದರೆ ಅವರು ಪ್ರವಚನಗಳನ್ನು ಕೇಳ್ತಾ ಕೇಳ್ತಾ, ಹಾಡುಗಳನ್ನು ಹಾಡ್ತಾ ಕೇಳ್ತಾ ಆನಂದವಾಗಿ ಅವರು ನೃತ್ಯ ಮಾಡ್ತಕ್ಕಂಥ ಒಂದು ಸಂಪ್ರದಾಯ, ಕುಣಿತಕ್ಕಂಥದ್ದು. ನೀವು ಇಂದಿಗೂ ಕೂಡ ನೀವು ಚಾನಲ್ನಲ್ಲಿ ಆಧ್ಯಾತ್ಮಿಕ ಚಾನಲ್ಗಳು ಬರ್ತವೆ ಟಿ ವಿಯಲ್ಲಿ. ಆ ಪ್ರವಚನವನ್ನು ಹೇಳ್ತಕ್ಕಂಥ ಸಮಯದೊಳಗೆ ಎಷ್ಟೋ ಜನ ಅವರು ಆನಂದದಿಂದ ಕುಣಿತಕ್ಕಂಥ ಸಾವಿರ ಸ್ತ್ರೀಯರನ್ನು ಮತ್ತು ಪುರುಷರನ್ನು ಕೂಡ ನಾವು ನೋಡ್ಬೋದು ಪ್ರವಚನದಲ್ಲಿ. ಯಾಕಂತಂದ್ರೆ ಆ ಕಡೆ ಭಕ್ತಿ ಪರವಶರಾಗಿಬಿಡ್ತಾರೆ, ಅವರು ಭಾವ ಪರವಶರಾಗಿ ಹಾಡ್ತಾರೆ, ಕುಣಿತಾರೆ. ಇಲ್ಲಿನೂ ಕೂಡ ಮೀರಾಬಾಯಿ ತಾನೇ ಹಾಡುವುದು, ಆನಂದದಿಂದ ಕೃಷ್ಣ ಕೃಷ್ಣ ಅಂಥೇಳಿ ಕುಣಿಯುವುದು. ಎಲ್ಲಿ ಸಂತರು ಬರ್ತಾರೆ, ಮಹಾಂತರು ಬರ್ತಾರೆ, ಅವ್ರ ಜೊತೆಗೆ ಹೋಗೋದು, ಸತ್ಸಂಗ ಮಾಡೋದು, ಹಾಡೋದು, ಕುಣಿಯೋದು. ಇಲ್ಲಿ ಅರಮನೆಯಲ್ಲಿ ಇರತಕ್ಕಂಥ ಆ ರಾಜನಿಗೆ ಅದು ಸರಿ ಬರಲಿಲ್ಲ. ಮುಂದೆ ಆ ರಾಜನು ಕೂಡ ಒಂದು ದಿವಸ ತೀರ್ಕೊಂಡು ಹೋದ. ಅಂದರೆ ಈ ಮೀರಾಳ ಮಾವನು ಕೂಡ ಒಂದು ದಿವಸ ತೀರ್ಕೊಂಡು ಹೋದ. ಮುಂದೆ ಏನಾಗ್ಬಿಡ್ತು ಅಂತಂದ್ರೆ ತನ್ನ ಗಂಡನ ತಮ್ಮನಾಗಿರ್ತಕ್ಕಂಥ ರಾಣ ಎಂಬತಕ್ಕಂಥವನು ಅಲ್ಲಿಯ ರಾಜ ಆದ. ನನ್ನ ಅತ್ತಿಗೆ ಇವಳು ರಾಜ ಮನೆತನದಲ್ಲಿ ಇದ್ದುಕೊಂಡು ಈ ರೀತಿಯಾಗಿ ಎಲ್ಲಿ ಕೃಷ್ಣನ ಭಕ್ತಿ ನಡೀತದೆ, ಪಾಠ ಪ್ರವಚನ ನಡೀತದೆ, ಹಾಡೋದು ಕೇಳ್ತಾಳೆ, ಅಲ್ಲಿ ಕುಣಿತಾಳೆ, ನಮ್ಮ ರಾಜಮನೆತನದ ಗೌರವವನ್ನು ತೆಗಿತಾಳೆ ಅನ್ನೋ ದೃಷ್ಟಿಯಿಂದ ಸಾಕಷ್ಟು ಹೇಳ್ದ ಆ ವ್ಯಕ್ತಿ. ನೀನು ಅರಮನೆ ಬಿಟ್ಟು ಹೊರಗೆ ಹೋಗಬಾರ್ದು, ಯಾವ ಗುಡಿ ಗುಂಡಾರಕ್ಕೂ ಹೋಗಬಾರ್ದು, ಅಲ್ಲಿ ಹಾಡುಗಳನ್ನು ಹಾಡಬಾರ್ದು, ನೀನು ಕುಣಿಬಾರ್ದು ಅಂತ ತಿಳ್ಕೊಂಡು ಎಷ್ಟೇ ಹೇಳಿದ್ರೂ ಕೂಡ ಆ ಕೃಷ್ಣನ ಭಕ್ತಿಯಲ್ಲಿ ಇರ್ತಕ್ಕಂಥ ಮೀರಾಳಿಗೆ ಆತನ ಮಾತಿನ ಯಾವ ಪರಿಣಾಮವೂ ಕೂಡ ಬೀರಲಿಲ್ಲ. ಇವಳನ್ನು ಇಲ್ಲೇ ಕೊಂದು ಬಿಡಬೇಕು ಅಂತ ತಿಳ್ಕೊಂಡು ಏನು ಮಾಡ್ದ ಅಂತಂದರೆ ಆ ರಾಣ ಒಬ್ಬ ಹಾವುಗಾರನ ಕರೆಸಿ ಆ ವಿಷಕಾರಿಯಾಗಿರ್ತಕ್ಕಂಥ ಒಂದು ಹಾವನ್ನು ಒಂದು ಬುಟ್ಟಿಯಲ್ಲಿ ಇಟ್ಟು, ಇದು ಹೂವಿನ ಬುಟ್ಟಿ, ಇದು ತುಳಸಿ ದಳದ ಬುಟ್ಟಿ ಅಂತ ಹೇಳಿ ತಿಳ್ಕೊಂಡು ಕಳಿಸಿಕೊಡ್ತಾನೆ. ಎಲ್ಲಿಗೆ? ಮೀರಾಳಿರ್ತಕ್ಕಂಥ ಒಂದು ಆ ಕೋಣೆಗೆ.
ಇದು ಹೂವಿನ ಒಂದು ಬುಟ್ಟಿ, ಇದು ಕೃಷ್ಣನ ಒಂದು ಪೂಜೆ ಮಾಡಬೇಕು, ಆ ಹೂವನ್ನು ಧರಿಸಬೇಕು ಅಂತ ತಿಳ್ಕೊಂಡು ಮೀರಾಳು ಆ ಬುಟ್ಟಿಯನ್ನು ಹಿಂಗೆ ತೆಗೆದು ನೋಡಿದಾಗ ಅವಳ ಭಕ್ತಿ ಎಷ್ಟು ದೊಡ್ಡದು ಅಂತಂದರೆ, ಅಲ್ಲಿ ಎಷ್ಟೊಂದು ಭಕ್ತಿಯಿಂದ ಎಂಥೆಂಥ ಪರಿವರ್ತನೆಗಳಾಗ್ತವೆ ಅಂತಂದರೆ, ಆ ವಿಷದ ಹಾವು ಹೋಗಿ ಅದೊಂದು ಹೂವಿನ ಮಾಲೆಯಾಗಿತ್ತು ಅಂತ ತಿಳ್ಕೊಂಡು ಮೀರಾಳ ಇತಿಹಾಸದಲ್ಲಿ ಬರುತ್ತದೆ. ಇಂಥ ಅನೇಕ ಪವಾಡಗಳು ನಮ್ಮ ವೀರಶೈವ ಪುರಾಣಗಳಲ್ಲಿಯೂ ಕೂಡ, ಬೇರೆ ಬೇರೆ ಧರ್ಮದ ಒಂದು ಮಹಾತ್ಮರ ಒಂದು ಚರಿತ್ರೆಯಲ್ಲಿಯೂ ಕೂಡ ಇಂಥ ಪರಿವರ್ತನೆಗಳಾಗಿದ್ದನ್ನು ನಾವು ನೋಡ್ತೇವೆ. ಯಾಕಂತಂದ್ರೆ ಎಲ್ಲಿ ಭಕ್ತಿ ಅನ್ನೋದು ಗಟ್ಟಿಗೊಳ್ತದ ಅಲ್ಲಿ ಏನಾಗ್ತದ ಅಂತಂದ್ರೆ ಪರುಷ ಅಂತ ತಿಳ್ಕೊಂಡು ಬರ್ತದೆ. ಪರುಷ, ದೃಕ್ಪರುಷ, ವಾಕ್ಪರುಷ, ಭಾವಪರುಷ, ಹಸ್ತಪರುಷ, ಪಾದಪರುಷ ಅಂತ ತಿಳ್ಕೊಂಡು ಬರ್ತದೆ. ಆ ಪರುಷ ಅನ್ನೋದೊಂದು ಮಣಿ, ಅದು ಅದರ ಒಂದು ಸ್ಪೆಷಾಲಿಟಿ ಏನು ಅಂತಂದ್ರೆ, ಎಲ್ಲಿ ಕಬ್ಬಣ ಅದ ಆ ಕಬ್ಬಣಕ್ಕೆ ಆ ಪರುಷಮಣಿ ಸ್ಪರ್ಶ ಮಾಡಿದ್ರೆ ಸಾಕು, ಆ ಕಬ್ಬಣ ಬಂಗಾರ ಆಗ್ತದೆ. ಅಂಥ ಒಂದು ವಿಶೇಷತೆ ಆ ಪರುಷಮಣಿಯಲ್ಲಿ ಇರತಕ್ಕಂಥದ್ದು. ನಾವು ಅನೇಕ ಗ್ರಂಥಗಳಲ್ಲಿಯೂ ಕೂಡ ಈ ಪರುಷದ ಉಲ್ಲೇಖ ಆಗಿದ್ದನ್ನು ನಾವು ಕಾಣ್ತೇವೆ. ಉದಾಹರಣೆಗೆ ಗೋರಖಪುರ ಅಂತ ಬರ್ತದೆ, ತಾವು ಹೆಸರು ಕೇಳಿರ್ಬೋದು, ಗೋರಖಪುರ ಅಂತ. ಅಲ್ಲಿ ಬಹಳ ಎತ್ತರವಾಗಿರ್ತಕ್ಕಂಥ ಗುಡ್ಡಗಳು, ಅಲ್ಲಿ ಕುರಿ ಸಾಕಾಣಿಕೆ, ಬಹಳ ಕುರಿಗಳು. ನಾವು ಯಾವ ರೀತಿಯಾಗಿ ನಮ್ಮ ಭಾಗದಲ್ಲಿ ಈ ಆಕಳುಗಳು ಎತ್ತುಗಳಿಗೆ ಕಾಲೊಳಗೆ ನಾವು ಅದು ನಾಲ ಅಂತ ಬಡಿತೀವಿ, ಕಬ್ಬಣದ ನಾಲ ಅಂತ ಬಡಿತೀವಿ, ತಮಗೆ ಗೊತ್ತಿರಬಹುದು ಅಂತ ನಾನು ತಿಳ್ಕೊಳ್ತೇನೆ. ಯಾಕಂತಂದ್ರೆ ಅದು ಒಂದು ಅದರ ಕಾಲಿನ ರಕ್ಷಣೆಗೋ ಅಥವಾ ಜರಿಬಾರ್ದು ಅನ್ನೋ ಕಾರಣಕ್ಕಾಗಿ ಅದೊಂದು ಬಡಿತಕ್ಕಂಥದ್ದು. ಅವರು ಏನು ಮಾಡ್ತಾರೆ ಅಂತಂದರೆ, ಎತ್ತರ ಮೇಲೆ ಹೋಗ್ತಕ್ಕಂಥ ಕುರಿಗಳ ಕಾಲು ಜಾರಬಾರ್ದು ಅನ್ನೋ ಕಾರಣಕ್ಕಾಗಿ ಆ ಕುರಿಗಳಿಗೂ ಕೂಡ ಹಿಂದೆ ನಾಲ ಬಡಿದಿರ್ತಾರೆ. ಇದೊಂದು ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಒಂದು ಸುದ್ದಿ ಇದು, ಅದು ಗೋರಖಪುರ ಅಂಥೇಳಿ. ಒಂದು ದಿವಸ ಏನಾಗ್ಯದ ಅಂತಂದ್ರೆ, ಒಂದು ಕುರಿಯ ಕಾಲಿಗೆ ಬಡಿದಿರ್ತಕ್ಕಂಥ ಕಬ್ಬಣ ಏನಿತ್ತಲ್ಲದ ನಾಲ, ಅದು ಬಂಗಾರ ಆಗಿತ್ತು. ಎಲ್ಲರೂ ವಿಚಾರ ಮಾಡ್ತಾರೆ, ಇದು ಹೆಂಗಾಗ್ಲಿಕ್ಕೆ ಸಾಧ್ಯ. ಕಡೆಗೆ ಒಂದು ತೀರ್ಮಾನಕ್ಕೆ ಬರ್ತಾರೆ, ಆ ಗುಡ್ಡದಲ್ಲಿ ಎಲ್ಲೋ ಒಂದು ಪರುಷಮಣಿ ಇರಬೇಕು, ಈ ಕುರಿ ಮೇಲಿಕ್ಕೆ ಹೋದಾಗ ಅದನ್ನು ತುಳಿದಿರಬೇಕು, ಆ ಕಾರಣಕ್ಕಾಗಿ ಈ ಕಬ್ಬಣ ಬಂಗಾರ ಆಗಿರ್ಬೋದು ಅಂತ ತಿಳ್ಕೊಂಡು ಅದೊಂದು ಅವರು ಗುರುತಿಸಿದ್ದನ್ನು ನಾನು ಈ ಸಂದರ್ಭದಲ್ಲಿ ತಮಗೆ ನಾನು ನೆನಪು ಮಾಡ್ತೇನೆ. ಯಾವಾಗ ಭಕ್ತನಲ್ಲಿ ಭಕ್ತಿ ಅನ್ನೋದು ಗಟ್ಟಿಗೊಂಡು ಅಣಿಮಾದಿ ಸಿದ್ಧಿಗಳು ಅಂತ ಪ್ರಾಪ್ತಿಯಾಗ್ತವೆ, ಆತನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿಗಳು ಪ್ರಾಪ್ತಿಯಾಗ್ತವೆ. ಅದರ ಬಲದಿಂದನೋ ಅಥವಾ ಆ ಶ್ರೀಕೃಷ್ಣನ ಒಲುಮೆಯಿಂದನೋ ಅಲ್ಲಿ ಏನಾಯ್ತು ಅಂತಂದರೆ, ವಿಷಪೂರಿತವಾಗಿರ್ತಕ್ಕಂಥ ಒಂದು ಹಾವು ಅಲ್ಲಿ ಹೂಮಾಲೆಯಾಗಿದ್ದು ಅಂತ ತಿಳ್ಕೊಂಡು ಚರಿತ್ರೆಯಲ್ಲಿ ಬರ್ತದೆ. ಇದು ಯಾಕೆ ಇವಳು ಸಾಯಲಿಲ್ಲ ಅಂಥೇಳಿ ಚಿಂತೆಯನ್ನು ಮಾಡಿ ಆತ ಇನ್ನೊಂದು ಏನು ವಿಚಾರ ಮಾಡ್ತಾನೆ ಅಂತಂದರೆ, ಯಾವ ಹಾಸಿಗೆಯ ಮೇಲೆ ಮೀರಾ ಮಲ್ಕೊಳ್ತಾಳೋ ಆ ಹಾಸಿಗೆಯನ್ನು ಬದಲಿಸಿ ವಿಷಪೂರಿತವಾಗಿರ್ತಕ್ಕಂಥ ಮುಳ್ಳುಗಳ ಹಾಸಿಗೆಯನ್ನು ಹಾಸ್ತಾನೆ. ಮೇಲೆ ಆ ಮುಳ್ಳುಗಳು ಕಾಣಬಾರದ ಹಾಗೆ ಮೇಲೊಂದು ಬಟ್ಟೆಯನ್ನು, ಕುತನಿ ಬಟ್ಟೆಯನ್ನು ಹಾಕಿಸಿ ಅವಳಿಗೆ ಒಂದು ಮಲಗತಕ್ಕಂಥ ಕೋಣೆಯಲ್ಲಿ ಈ ರೀತಿಯಾಗಿ ಮಾಡಿದಾಗ್ಯೂ ಕೂಡ ಆ ಮುಳ್ಳಿನ ಹಾಸಿಗೆ ಹೂವಿನ ಹಾಸಿಗೆಯಾಗಿ ಪರಿಣಮಿಸಿತ್ತು ಅಂತಲೂ ಕೂಡ ಈ ರೀತಿಯಲ್ಲಿ ನಾವು ಒಂದು ಚರಿತ್ರೆಯಲ್ಲಿ ಕೇಳುತ್ತೇವೆ. ಇದಕ್ಕೂ ಕೂಡ ಸಾಯದ ಕಾರಣಕ್ಕಾಗಿ ಇನ್ನೊಂದು ಕೆಟ್ಟ ವಿಚಾರ ಮಾಡ್ತಾನೆ ಆ ರಾಣ ಎಂಬತಕ್ಕಂಥವನು. ಹೇಗೂ ದೈವ ಭಕ್ತಳು, ಇದು ಶ್ರೀಕೃಷ್ಣನ ಪ್ರಸಾದ, ಶ್ರೀಕೃಷ್ಣನ ತೀರ್ಥ ಅಂಥೇಳಿ ಹೇಳಿಕೊಟ್ರೆ ಸಾಕು, ಅದನ್ನು ಆಗಿಂದಾಗಲೇ ಸ್ವೀಕಾರ ಮಾಡ್ತಾಳೆ, ಹಿಂದೆ ಮುಂದೆ ಯೋಚನೆ ಮಾಡಿದೆ ಅಂತ ತಿಳ್ಕೊಂಡು ಕೃಷ್ಣನ ದೇವಸ್ಥಾನದಲ್ಲಿ ಇರತಕ್ಕಂಥ ಪೂಜಾರಿಗೆ, ಆ ಪೂಜಾರಿ ಕೊಡ್ತಕ್ಕಂಥ ತೀರ್ಥ ಏನಿತ್ತಲ್ಲ ಆ ತೀರ್ಥದಲ್ಲಿ ವಿಷವನ್ನು ಬೆರೆಸಿ ಇದು ಕೃಷ್ಣನ ತೀರ್ಥ ಅಂತ ತಿಳ್ಕೊಂಡು ನೀನು ಮೀರಾಳಿಗೆ ಕೊಡಬೇಕು ಅಂದಾಗ ರಾಜನ ಆಜ್ಞೆಯಂತೆ ಆ ಅರ್ಚಕ ಆ ವಿಷವನ್ನು ಹಾಕಿರ್ತಕ್ಕಂಥ ತೀರ್ಥವನ್ನು ಇದು ಕೃಷ್ಣನ ತೀರ್ಥ ಅಂತೇಳಿ ಕೊಟ್ಟಾಗ ಅತ್ಯಂತ ಶ್ರದ್ಧೆಯಿಂದ ಆ ವಿಷವನ್ನೂ ಕುಡಿದ್ರೂ ಕೂಡ ಆ ವಿಷ ತನ್ನ ಪರಿಣಾಮವನ್ನು ಬೀರದೆ ಆ ವಿಷವೂ ಕೂಡ ಅಮೃತವಾಗಿತ್ತು ಅಂತ ತಿಳ್ಕೊಂಡು ನಾವು ಮೀರಾಳ ಹಾಡಿನಲ್ಲಿಯೇ ಇಂಥ ಒಂದು ಪ್ರಸಂಗಗಳನ್ನು ನಾವು ಕೇಳ್ತಕ್ಕಂಥದ್ದು.
ಹೀಗೆ ಒಂದಲ್ಲ ಎರಡಲ್ಲ ನಾನಾ ರೀತಿಯಲ್ಲಿ ಕಷ್ಟ ಕೊಡುವುದನ್ನು ನೋಡಿ ಈ ರಾಜಮನೆತನದ ಸಹವಾಸವೇ ಬೇಡ ಅಂತ ತಿಳ್ಕೊಂಡು ಮೀರಾ ಅರಮನೆಯನ್ನೇ ತ್ಯಾಗ ಮಾಡಿ ಹಾಡ್ತಾ ಕುಣಿತಾ ಕೃಷ್ಣನ ಭಕ್ತಿಯನ್ನು ಮಾಡ್ತಾ 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 ಎಲ್ಲಿಗೆ ಬರ್ತಾಳೆ ಅಂತಂದರೆ ಬೃಂದಾವನ. ನಾವು ಕೇಳಿವೆಲ್ಲ ಕೃಷ್ಣನ ಇತಿಹಾಸದಲ್ಲಿ ಬೃಂದಾವನ ಅಂತಂದ್ರೆ ಅದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಅದು ಆ ಬೃಂದಾವನಕ್ಕೆ ಬರ್ತಾಳೆ. ಅಲ್ಲಿ ಸಾಕಷ್ಟು ದಿನಗಳ ಕಾಲ ಕೃಷ್ಣನ ಭಕ್ತಿಯನ್ನು ಮಾಡ್ತಾ ಮಾಡ್ತಾ ಅಲ್ಲಿ ಕಾಲನ್ನು ಕಳೀತಾಳೆ. ಆಗಿನ ಕಾಲದಲ್ಲಿ ಜೀವ ಗೋಸ್ವಾಮಿ ಎಂಬತಕ್ಕಂಥ ಒಬ್ಬ ದೊಡ್ಡ ಸಂತರು ಆ ಬೃಂದಾವನದಲ್ಲಿ ಇರ್ತಾರೆ, ಜೀವ ಗೋಸ್ವಾಮಿ ಅಂತ ತಿಳ್ಕೊಂಡು. ಅವರು ಬಹಳ ದೊಡ್ಡ ಮಹಾತ್ಮರು ಅಂತ ತಿಳ್ಕೊಂಡು ಎಲ್ಲ ಕಡೆಗೆ ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ. ಅವರನ್ನು ಕಾಣಬೇಕು ಅಂತ ಇಚ್ಛೆ ಮೀರಾಬಾಯಿಗಾತು. ಒಬ್ಬರು ಯಾರೋ ದಾಸರು ಬಂದು ಮೀರಾಬಾಯಿಯವರು ತಮ್ಮನ್ನು ಕಾಣಬೇಕು ಅಂತ ಅಪೇಕ್ಷೆ ಮಾಡಿದ್ದಾರೆ ಅಂತ ಆ ಜೀವ ಗೋಸ್ವಾಮಿಗೆ ಹೇಳಿದಾಗ ಆ ಗೋಸ್ವಾಮಿಯವರು ಅಂತಾರೆ, ನನ್ನ ಜೀವಮಾನದಲ್ಲಿ ಇಲ್ಲಿಯವರೆಗೂ ನಾನು ಸ್ತ್ರೀಯರನ್ನು ನಾನು ನೋಡೇ ಇಲ್ಲ. ಅವರ ಒಂದು ನಿಯಮ ಇತ್ತು, ಸ್ತ್ರೀಯರನ್ನು ಅವರು ನೋಡೇ ಇರಲಿಲ್ಲ ಜೀವ ಗೋಸ್ವಾಮಿ ಅಂತಕ್ಕಂಥವರು. ಹೀಗಾಗಿ ನಾನು ಸ್ತ್ರೀಯರನ್ನು ನೋಡುವುದಿಲ್ಲ ಅಂತ ನೀನು ಹೇಳು ಅಂತ ತಿಳ್ಕೊಂಡು ಕಳಿಸಿದಾಗ ಆವಾಗ ಮೀರಾಬಾಯಿ ಎಂಥ ಮಾತಂತಾಳಂತಂದರೆ, ಈ ಬೃಂದಾವನದಲ್ಲಿ ಗಂಡ ಎಂಬತಕ್ಕಂಥವನು ಶ್ರೀಕೃಷ್ಣ ಒಬ್ಬನೇ, ಉಳಿದವರೆಲ್ಲರೂ ಕೂಡ ಆ ಶ್ರೀಕೃಷ್ಣನ ಗೋಪಿಯರು ಮಾತ್ರ ನಾವು. ಈ ಭಾವ ನಮ್ಮ ವೀರಶೈವ ಸಿದ್ಧಾಂತದಲ್ಲಿಯೂ ಕೂಡ ಬರ್ತಕ್ಕಂಥದ್ದು. ಏನು ಹೇಳ್ರಿ? ಶರಣಸತಿ ಲಿಂಗಪತಿ. ಅಂಗದ ಮೇಲೆ ಇರ್ತಕ್ಕಂಥ ಲಿಂಗವೇ ನಮಗೆ ಗಂಡ, ಆ ಲಿಂಗನಿಗೆ ನಾವೆಲ್ಲರೂ ಹೆಂಡತಿಯರು ಅನ್ನುವ ಒಂದು ಭಾವ. ಶರಣಸತಿ ಲಿಂಗಪತಿ. ಈಗಲೂ ಕೂಡ ಶ್ರೀಕೃಷ್ಣನ ಭಕ್ತರು ಯಾರೇ ಇರಲಿ, ಶ್ರೀಕೃಷ್ಣನೇ ನನ್ನ ಗಂಡ, ನಾನೇನೇ ಇದ್ದರೂ ಕೂಡ ಶ್ರೀಕೃಷ್ಣನ ಪತ್ನಿ ಮಾತ್ರ ಎಂಬತಕ್ಕಂಥ ಒಂದು ಭಾವ ಸಹಜವಾಗಿಯೇ ಇರತಕ್ಕಂಥದ್ದು. ಹಾಗೆ ಈ ಬೃಂದಾವನದಲ್ಲಿ ಗಂಡ ಎಂಬತಕ್ಕಂಥವನು ಕೃಷ್ಣ ಒಬ್ಬವನೇ ಅದಾನ. ಅವನಕ್ಕಿಂತ ದೊಡ್ಡ ಗಂಡು ಮಕ್ಕಳು ಯಾರದಾರ ಅಂತ ತಿಳ್ಕೊಂಡು ಯಾವಾಗ ಮೀರಾಬಾಯಿ ಹೇಳಿ ಕಳಿಸ್ತಾಳ ಆವಾಗ ಅವರಿಗೆ ನಾಚಿಕೆಯಾಯಿತು. ಅವರೇ ಓಡೋಡಿ ಬಂದು ಮೀರಾಳನ್ನು, ನೀನು ಹೇಳದ್ದು ಸತ್ಯ ತಾಯಿ, ನಾವೆಲ್ಲರೂ ಕೂಡ ಆ ಶ್ರೀಕೃಷ್ಣನ ಒಂದು ಗೋಪಿಯರಿದ್ದ ಹಾಗೆ, ಹೆಂಡಂದಿರಿದ್ದ ಹಾಗೆ ಅಂತ ತಿಳ್ಕೊಂಡು ಒಪ್ಕೊಳ್ತಾರೆ ಎಂಬತಕ್ಕಂಥ ಒಂದು ವಿಚಾರ ನಾವು ಮೀರಾಳ ಚರಿತ್ರೆಯಲ್ಲಿ ಕೇಳಬಹುದು. ಇನ್ನೊಂದು ಮುಖ್ಯವಾಗಿ ಇಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ಅಲ್ಲಿ ಬೃಂದಾವನದಲ್ಲಿ ರಾಂಚೋಡ್ಜಿ ಎಂಬತಕ್ಕಂಥದ್ದು ಅದು ಸಣ್ಣ ಗ್ರಾಮವೋ ಪ್ರದೇಶವೋ ನನಗೆ ಗೊತ್ತಿಲ್ಲ. ಅಲ್ಲಿ ಒಂದು ಕೃಷ್ಣನ ದೇವಸ್ಥಾನ ಅದೇ. ಅಲ್ಲಿ ಕೃಷ್ಣನ ಭಜನೆಯನ್ನು ಮಾಡ್ತಾ ಭಕ್ತಿಯನ್ನು ಮಾಡ್ತಾ ಮಾಡ್ತಾ ಎಷ್ಟರ ಮಟ್ಟಿಗೆ ಅವಳ ಭಕ್ತಿ ಉತ್ತುಂಗಕ್ಕೆ ಏರಿತ್ತು ಅಂತಂದರೆ, ಮೀರಾಳ ಭಕ್ತಿ ಸಾಕ್ಷಾತ್ ಶ್ರೀಕೃಷ್ಣನೇ ಪ್ರಕಟ ಆಗಿ ತನ್ನೊಳಗೆ ಆಕೆಯನ್ನು ಲೀನ ಮಾಡಿಕೊಂಡ. ಅದರ ಒಂದು ಕುರುಹು ಕೂಡ ಇವತ್ತು ಆ ಕೃಷ್ಣನ ಮೂರ್ತಿಯಲ್ಲಿ ಒಂದಿಷ್ಟು ಮೀರಾಳ ಸೀರೆಯ ಒಂದಿಷ್ಟು ಸೆರಗು ಉಳಿದಿದ್ದು ಕೂಡ ಇಂದಿಗೂ ಕೂಡ ಅದೇ ಅಂತ ತಿಳ್ಕೊಂಡು ಒಂದು ವಾಡಿಕೆ ಅದೇ. ಅಲ್ಲಿ ರಾಂಚೋಡ್ಜಿ ಎಂಬತಕ್ಕಂಥ ಒಂದು ಆ ಪ್ರದೇಶದಲ್ಲಿ ಆ ಆ ಒಂದು ಕೃಷ್ಣನ ದೇವಸ್ಥಾನದಲ್ಲಿ. ಯಾಕೆ ಇಲ್ಲಿ ನಾವು ಮೀರಾಳನ್ನು ಇಲ್ಲಿ ಸ್ವಲ್ಪ ಚಿಂತನೆಯನ್ನು ಮಾಡ್ತಾ ಅದೀವಿ ಅಂತಂದರೆ, ಪುರುಷ ಪ್ರಧಾನವಾಗಿರ್ತಕ್ಕಂಥ ಹಿಂದಿನ ದಿನಮಾನದಲ್ಲಿ ಬಾಲ್ಯದಲ್ಲಿ ಇದ್ದಾಗ ಸ್ತ್ರೀಯಳು ತಂದೆಯ ಆಶ್ರಯದಲ್ಲಿರಬೇಕು, ಯೌವನಕ್ಕೆ ಬಂದಾಗ ಗಂಡನ ಆಶ್ರಯದಲ್ಲಿರಬೇಕು, ಇನ್ನು ಮುಪ್ಪು ಬಂದಾಗ ಮಕ್ಕಳ ಆಶ್ರಯದಲ್ಲಿ ಇರಬೇಕು. ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ. ಅವಳು ಸ್ವತಂತ್ರ ಆಗಿ ಇರಲಿಕ್ಕೆ ಶಕ್ತಳಲ್ಲ, ಆ ಸಾಮರ್ಥ್ಯ ಅವಳಲ್ಲಿ ಇರೋದಿಲ್ಲ. ಯಾಕೆ? ದೈಹಿಕವಾಗಿಯೂ ಕೂಡ ಅವಳು ಬಹಳ ಅಶಕ್ತಳು ಅನ್ನೋ ಕಾರಣಕ್ಕಾಗಿ ಅವಳನ್ನು ಸ್ವಲ್ಪ ಕೀಳರಿಮೆಯಿಂದ ಕೀಳು ದೃಷ್ಟಿಯಿಂದ ನೋಡ್ತಕ್ಕಂಥ ಒಂದು ಕಾಲ ಅದು. ಅಂಥ ಕಾಲದಲ್ಲಿಯೂ ಕೂಡ ಅಕ್ಕ ಮಹಾದೇವಿ ಎಲ್ಲವನ್ನ ಮೆಟ್ಟಿ ನಿಂತಳು. ಮೀರಾಳು ಕೂಡ ಎಲ್ಲವನ್ನ ಮೆಟ್ಟಿ ನಿಂತು ಒಬ್ಬ ಸ್ತ್ರೀಯಳು ಕೂಡ ಸ್ವತಂತ್ರವಾಗಿ ಬದುಕಬಲ್ಲಳು ಎಂಬತಕ್ಕಂಥದ್ದನ್ನು ತೋರಿಸಿಕೊಟ್ಟವರೇ ಅಕ್ಕ ಮತ್ತು ಮೀರಾಬಾಯಿ. ಹೀಗಾಗಿ ಅವರ ಒಂದು ಚರಿತ್ರೆ ಆಗಿರ್ಬೋದು, ಅವರ ಒಂದು ಸಂದೇಶಗಳಾಗಿರ್ಬೋದು,
ಅವರ ಒಂದು ಒಳ್ಳೆಯ ಮೌಲಿಕವಾಗಿರ್ತಕ್ಕಂಥ ವಿಚಾರಗಳು ಎಷ್ಟೊಂದು ಅದ್ಭುತ ಇರಬಹುದಲ್ಲ, ಎಷ್ಟು ಚೆನ್ನಾಗಿ ಅದಾವಲ್ಲ. ನೋಡ್ರಿ ಇಲ್ಲಿ ಹೇಳ್ತಾಳೆ ಅವರು ತಾಯಿ, ಪಾನೀಸೆ ಪತಲಾ ಕೌನ್ ಹೈ. ಆ ಮೀರಾಬಾಯಿಯ ಆ ವಿಚಾರಗಳು ನೋಡ್ರಿ ಎಷ್ಟು ಅದ್ಭುತ ಅದಾವ. ನೀರಿಗಿಂತ ತಿಳಿಯಾಗಿರ್ತಕ್ಕಂಥದ್ದು ಯಾವುದು ಅನ್ನೋದಕ್ಕೆ ಮತ್ತೆ ಆಕೆನೇ ಉತ್ತರ ಹೇಳ್ತಾಳೆ, ಪಾನೀಸೆ ಪತಲಾ ಜ್ಞಾನ ಹೈ. ಜ್ಞಾನ. ಈಗ ಕೆಳಗೆ ನಾವು ಒಂದು ದುಡ್ಡನ್ನು ನಾವು ನೀರಲ್ಲಿ ಹಾಕಿದ್ವಿ ಅಂತಂದ್ರೆ ಆ ನೀರು ತಿಳಿ ಇರ್ತದೆ. ಸಹಜವಾಗಿ ಕೆಳಗಿರ್ತಕ್ಕಂಥ ಆ ಕಾಯಿನನ್ನು ನಾವು ನೋಡ್ತೀವಿ, ಆ ನಾಣ್ಯವನ್ನು ನೋಡ್ತೀವಿ. ಯಾಕೆ? ಆ ನೀರು ಬಹಳ ತಿಳಿ. ಆ ನೀರಿಗಿಂತಲೂ ತಿಳಿಯಾಗಿರ್ತಕ್ಕಂಥ ವಸ್ತು ಜ್ಞಾನ. ಯಾಕಂತಂದ್ರೆ ಕಣ್ಣಿಗೆ ಕಾಣ್ತಕ್ಕಂಥ ಆ ಕಾಯಿನು ನಾವು ನೀರಿನಲ್ಲಿರ್ತಕ್ಕಂಥ ತಿಳಿಯಿಂದ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ಆದರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಪರಾತ್ಪರ ಪರಬ್ರಹ್ಮ ವಸ್ತುವನ್ನು ಕೂಡ ನಾವು ಜ್ಞಾನದಿಂದ ಕಾಣಬಹುದು ಅನ್ನೋ ಕಾರಣಕ್ಕಾಗಿ ಪಾನಿ ಸೇ ಪತಲ ಜ್ಞಾನ ಹೈ ಅಂತ ತಿಳ್ಕೊಂಡು ಆಕೆ ಹೇಳ್ತಾಳೆ. ಮತ್ತೆ ಇನ್ನೊಂದು ಬಹಳ ಸುಂದರವಾಗಿರ್ತಕ್ಕಂತಹ ಪ್ರಶ್ನೆ, ಕೌನ್ ಭೂಮಿ ಸೇ ಭಾರಿ. ಭೂಮಿಗಿಂತ ಭಾರವಾಗಿರ್ತಕ್ಕಂಥ ವಸ್ತು ಯಾವುದು? ಯಾಕಂತಂದ್ರೆ ಎಲ್ಲ ಭಾರವನ್ನು ಹೊತ್ಕೊಂಡಿರೋದೇ ಭೂಮಿ. ಆದರೆ ಈ ಭೂಮಿಗಿಂತಲೂ ಭಾರವಾಗಿರ್ತಕ್ಕಂಥ ವಸ್ತು ಯಾವುದು ಅಂತಂದರೆ ಆಕೆ ಹೇಳ್ತಾಳೆ, ನಾವು ಮಾಡ್ತಕ್ಕಂತಹ ಪಾಪಕರ್ಮಗಳು. ಪಾಪಕರ್ಮಗಳು ಯಾವಾಗೂ ಹಿಂದಕ್ಕೊಮ್ಮ ಮಹಾರಾಷ್ಟ್ರ ಭಾಗದಲ್ಲಿ ಭೂಕಂಪ ಆಗಿದ್ದನ್ನು ನಾವು ನೆನೆಸ್ಕೋಬಹುದು. ಆ ಲಾತೂರ್ ಭಾಗದಲ್ಲಿ ಅಲ್ಲಿ ಒಂದಿಷ್ಟು ಭೂಕಂಪ ಆಯ್ತು. ಆ ಕಡೆ ಜನ ಎಲ್ಲ ಮಾತಾಡ್ತಿದ್ರು, ಈ ಭೂಕಂಪ ಯಾಕಾಯ್ತು ಯಾಕಾಯ್ತು? ಬಿಡೋ ಮಾರಾಯ, ಪಾಪ ಹೆಚ್ಚಾಗಿತ್ತು. ಪಾಪ ಹೆಚ್ಚಾಗಿತ್ತು ಅಂದ್ರೆ ಪಾಪ ಹೆಚ್ಚಾಯ್ತು ಅಂದ್ರೂ ಕೂಡಲೇ ಭೂಮಿಯು ಕೂಡ ಅಲಗಾಡ್ತದಂತ. ಅದಕ್ಕೆ ಭೂಮಿ ಸೇ ಭಾರಿ ಪಾಪ ಹೈ ಅಂತ ಆಕೆ ಹೇಳ್ತಾಳೆ. ಮತ್ತೆ ಇನ್ನೊಂದು ಪ್ರಶ್ನೆ, ಕೌನ್ ಅಗನ್ ಸೇ ತೇಜ್ ಹೈ. ಅಗ್ನಿಗಿಂತಲೂ ಸುಡ್ತಕ್ಕಂಥ ವಸ್ತು ಯಾವುದು? ಎಲ್ಲ ವಸ್ತುಗಳನ್ನು ಸುಡ್ತಕ್ಕಂಥದ್ದೇ ಅಗ್ನಿ, ಹೌದಲ್ರಿ? ಅದಕ್ಕೆ ನಾವು ಏನು ಮಾಡ್ತೀವಿ, ಆಗ್ನೇಯ ಸ್ವಾಹ ಆಗ್ನೇಯ ಇದಂ ನಮಃ. ಹಿಂಗಾಗಿ ನಾವು ಅಗ್ನಿದೇವನಿಗೆ ಎಲ್ಲ ಹವಿಸ್ಸುಗಳನ್ನು ಕೊಡ್ತೀವಿ. ಯಾಕಂದ್ರೆ ಅತ್ಯಂತ ಶ್ರೇಷ್ಠ ಅಂತ ತಿಳ್ಕೊಂಡು. ಆದರೆ ಆ ಅಗ್ನಿಗಿಂತಲೂ ಸುಡ್ತಕ್ಕಂಥ ವಸ್ತು ಈ ಪ್ರಪಂಚದೊಳಗೆ ಅದು ಯಾವುದು ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸಿಟ್ಟು. ಅಂತಿರ್ತಾರೆ ನೋಡ್ರಿ, ನನ್ನನ್ನು ಕೆಣಕಬೇಡ, ನನಗೊಂದು ವೇಳೆ ಕೆಣಕಿದ್ದೆ ಆದರೆ ನಾ ಭಾಳ ಕೆಟ್ಟ ಅಂತಾರ ಅವ್ರು, ಹೌದಲ್ರಿ? ನನ್ನನ್ನು ಕೆಣಕಿದ್ದೆ ಆದ್ರೆ ಮತ್ತೆ ನೋಡಿ ಬೇರೆನೇ ಆಕೈತೆ ಅಂತಾರೆ. ಅಂದ್ರೆ ಸಿಟ್ಟು ಅನ್ನೋದು ಮನುಷ್ಯನನ್ನು ರಾಕ್ಷಸನನ್ನಾಗಿ ಮಾಡಿಬಿಡ್ತದ. ಅದಕ್ಕೆ ಅಗನ್ಸೆ ತೇಜ್ ಕ್ರೋಧ ಹೈ. ಕ್ರೋಧ ನಾನು ಎಷ್ಟು ಕೆಟ್ಟ ನೋಡ್ರಿ. ಅದು ಸಿಟ್ಟು ಅನ್ನೋದು ಎಷ್ಟು ಅನಾಹುತಕ್ಕೆ ಕಾರಣ ಆಗ್ತದೆ ಅಂತಂದ್ರೆ, ಸೊಲ್ಲಾಪುರದಲ್ಲಿ ನಡೆದಿರ್ತಕ್ಕಂಥ ಘಟನೆ ನಾನು ಹೋದ ವರ್ಷ ಹೇಳಿರ್ಬೋದೇನೋ, ನನಗೆ ನೆನಪಿಲ್ಲ. ದುಡಿಯಾಕಂತ ಹೋಗಿರ್ತಾರೆ ಗಂಡ ಹೆಂಡತಿ. ತಿಂಗಳು ದುಡಿದ್ರು 5,000 ರೂಪಾಯಿ ಪಗಾರ. ಅವನಿಗೆ ಪಗಾರ ಬಂದ ಕೂಡಲೇ ಹೆಂಡತಿ ಕೈಯಾಗ ಕೊಡ್ತಿದ್ದ. ಆ ದಿವಸ ಪಗಾರ ಆಯ್ತು, ಮನೆಗೆ ಬರ್ತಾನೆ, ಹೆಂಡತಿ ರೊಟ್ಟಿ ಮಾಡಕತ್ತಿದ್ದಳು. ಕೈಯೆಲ್ಲ ಅದು ಹಿಟ್ಟಾಗಿತ್ತು. ಏನು ಮಾಡಿದಳು, ಅಲ್ಲೇ ಪಕ್ಕದಾಗ ಇಟ್ಟಳು. ಒಂದು 3-4 ವರ್ಷದ ಮಗು, ಪಾಪ ಅದಕ್ಕೆ ಏನು ಗೊತ್ತಾಗಬೇಕು ದುಡ್ಡಾಗಿಡ್ಡ ಅನ್ನೋದು. ಆಡ್ಕೊಂತ ಬಂದಿದ್ದೆ ತಡ ಆ ಒಂದು 5,000 ರೂಪಾಯಿದೇನು ನೋಟಿನ ಕಂತಿತ್ತಲ್ಲ, ಒಲೆಯಾಗ ಒಗೆದು ಬಿಡ್ತು. ಒಲೆಯಾಗ ಒಗೆದಿದ್ದೆ ತಡ ಸಿಟ್ಟು ಬಂದುಬಿಡ್ತಾ ತಾಯಿಗೆ. ಏನು ಮಾಡಿದಳು ಅಂತಂದ್ರೆ, ಆ ಒಲೆಯಾಗಿರ್ತಕ್ಕಂಥ ಕಟ್ಟಿಗೆ ತೊಗೊಂಡು ಆ ಹುಡುಗಿಗೆ ಹೊಡೆದಿದ್ದೆ ತಡ ಆ ಹುಡುಗ ಸತ್ತು ಹೋಗ್ಬಿಡ್ತು. ಇದ್ದು ಒಬ್ಬಗನ ಪಂದ್ಯ ಅಂತ ತಿಳ್ಕೊಂಡು ಅದೇ ಕಟ್ಟಿಗೆ ತೊಗೊಂಡು ಹೆಂಡತಿಗೆ ಹೊಡೆದ, ಸತ್ತಳು. ಮುದ್ದಾದ ಮಗುನು ಹೊತ್ತು, ಪ್ರೀತಿ ಹೆಂಡತಿನೂ ಹೊತ್ತು, ನಾನಾರ ಯಾಕಿರ್ಬೇಕು ಅಂತ ತಿಳ್ಕೊಂಡು ಊರ್ಲಿ ಹಾಕೊಂಡು ಸತ್ತ ಆತ. ಆಗಿರ್ತಕ್ಕಂಥ ಘಟನೆ ಹೇಳ್ತೀನಿ. ಅಂದ್ರೆ ಸಿಟ್ಟು. ಅಗನ್ ಸೆ ತೇಜ್ ಕೌನ್ ಹೈ. ಸಿಟ್ಟು ಕ್ರೋಧ ಹೈ. ಕಟ್ಟು ಕಡೆಗೆ ಒಂದು ಮಾತು ಹೇಳ್ತಾರೆ, ಕೌನ್ ಕಾಜಲ್ ಸೆ ಕಾಲಿ. ಕಾಡಿಗೆ ಎಲ್ಲರಿಗಿಂತಲೂ ಕಪ್ಪು. ಇನ್ನು ಕಾಡಿಗೆಗಿಂತಲೂ ಕಪ್ಪಾಗಿರ್ತಕ್ಕಂಥದ್ದು ಯಾವುದು ಅಂದಾಗ ಆಕೆ ಹೇಳ್ತಾಳೆ, ಕಾಜಲ್ ಸೆ ಕಾಲಿ ಕಲಂಕ ಹೈ. ಕಲಂಕ, ಅಪಕೀರ್ತಿ ಅಂತೀವಲ್ಲ ನಾವು, ಕಲಂಕ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು. ನಾವು ರಾವಣನನ್ನು ನೆನೆಸಬೇಕು. ಯಾಕೆ ಅಂತಂದ್ರೆ ಅವನಂಥ ಶಿವಭಕ್ತನೇ ಯಾರೂ ಇರಲಿಲ್ಲ. ಬ್ರಹ್ಮ, ವಿಷ್ಣು, ರುದ್ರ ಈ 3 ಪದವಿಗಳು ಹಿಂಗೆ ನಡಗ್ತಿದ್ವು ಅಂತ. ಈತನ ಭಕ್ತಿಗೆ ಎಲ್ಲಿ ನಮ್ಮ ಪದವಿಗಳು ಹೋಗ್ತಾವೆ ಅಂತ ತಿಳ್ಕೊಂಡು ಅಂಥ ಒಬ್ಬ ಶ್ರೇಷ್ಠ ಶಿವಭಕ್ತ ರಾವಣ. ಆದರೆ ತನ್ನ ಜೀವನದೊಳಗೆ ಒಂದೇ ಒಂದು ದೊಡ್ಡ ತಪ್ಪು ಮಾಡ್ದ. ಆತ ಏನು ಹೇಳ್ರಿ,
ಸೀತಾನ ಎತ್ಕೊಂಡು ಹೋಗ್ಬಿಟ್ಟ. ಶಿವಭಕ್ತ ಅನ್ನೋದು ಹೋಗಿ ಎಂಥ ಒಂದು ಅಪಕೀರ್ತಿ ಬಂತವನಿಗೆ, ರಾಕ್ಷಸ ಅನ್ನೋ ಅಪಕೀರ್ತಿ ಬಂತು. ಬಹುತೇಕ ರಾಮಾಯಣ ಕಾಲ ಮುಗಿದು 10,000 ವರ್ಷಕ್ಕಿಂತಲೂ ಹೆಚ್ಚಾಯಿತು. ಇಂದಿಗೂ ಕೂಡ ಪ್ರಪಂಚದ ಯಾವ ತಾಯಿಯೂ ಕೂಡ ತನ್ನ ಮಕ್ಕಳಿಗೆ ರಾವಣ ಅಂತ ಹೆಸರಿಟ್ಟಿಲ್ಲ. ಇಟ್ಟಾರೇನ್ರಿ ಬಾ? ಇಟ್ಟಿಲ್ಲ. ಯಾಕೆ ಅಂತಂದ್ರೆ ಈ ಕಲಂಕ ಅನ್ನೋದು ಏನು ಅದಲ್ಲ, ಇದು ಒಮ್ಮೆ ಬಂತು ಅಂತಂದ್ರೆ ಮುಗಿದು ಹೋಯ್ತು. ಗಾಡಿಯೊಳಗೆ ನಾವು ಮಳೆ ಬಡಿತೀವಿ, ಆ ಮಳೆ ಮಳೆ ತೆಗೆದ್ರೂ ಕೂಡ ಅಲ್ಲಿ ಒಂದೆರಡು ತೆಕ್ಕಿರೋದ. ನಮ್ಮ ಜೀವಮಾನದೊಳಗೆ ನಾವು ಏನಾದರೂ ಕೂಡ ಕೆಟ್ಟ ಕೆಲಸ ಮಾಡಿದ್ವಿ ಅಂತಂದ್ರೆ ಅದೊಂದು ಕಪ್ಪು ಚುಕ್ಕೆ ಇರೋದ ಅದು. ಅದಕ್ಕೆ ಮೀರಾಳ ವಚನಗಳು, ಮೀರಾಳ ಹಾಡುಗಳು, ಮೀರಾಳ ಭಾವನೆಗಳು ನಿಜವಾಗಲೂ ಕೂಡ ನಾವು ಪ್ರತಿಯೊಬ್ಬರೂ ಕೂಡ ಅದನ್ನು ಆದರ್ಶವಾಗಿ ಇಟ್ಕೊಳ್ತಕ್ಕಂಥದ್ದು. ಅಂಥ ಮೀರಾಳ ಒಂದು ಚರಿತ್ರೆ ನಾವು ಪ್ರಥಮ ದಿವಸದ ಈ ದಿನದ ಒಂದು ಪ್ರವಚನದಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಳ್ತೇವೆ. ನಾಳೆ 2ನೇ ದಿವಸ. ನಾನೇನು ವಿಚಾರ ಮಾಡಿದೆ, ಹೋದ ವರ್ಷ ಏನು ನಾವು ಜೀವನ ದರ್ಶನ ಎಂಬತಕ್ಕಂಥ ಒಂದು ಪ್ರವಚನ ಮಾಡಿದ್ವಿ. ಒಂದೊಂದು ವಿಷಯಗಳ ಆಧಾರದ ಮೇಲೆ ಒಂದಿಟ್ಟು ವಿಚಾರಗಳನ್ನು ನೀವು ಕೂಡ ಹಂಚ್ಕೊಂಡಿದ್ವಿ. ಈ ವರ್ಷ ಏನು ವಿಚಾರ ಮಾಡೋಣ, ಹೆಂಗೂ ಶಿವರಾತ್ರಿ ಪುಣ್ಯ ಪರ್ವದೊಳಗೆ ಇದೊಂದು ಇರೋಣದ್ರಿಂದ ದಿವಸ ಒಬ್ಬ ಮಹಾತ್ಮರ ಒಂದು ಜೀವನ ದರ್ಶನ ಮಾಡಿಕೊಂಡ್ರೆ ಯೋಗ್ಯ ಆಗ್ದಿತ್ತು. ಇವತ್ತು ಮೀರಾ, ನಾಳೆ ನಾವು ಇನ್ನೊಬ್ಬರು ಸಂತರನ್ನು, ಮಹಾತ್ಮರನ್ನು